ಮೂರನೇ ದಿವಸದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ದಾಸಿಮಯ್ಯನವರ ಜಯಂತಿಯನ್ನ ನಿಮಿತ್ತ ಮಾಡಿಕೊಂಡು ಅವರ ಜೀವನ ಚರಿತ್ರೆ ಮತ್ತು ಚಿಂತನೆಗಳನ್ನ ಆಧಾರವಾಗಿಟ್ಟುಕೊಂಡು ಒಂದು 5-6 ದಿವಸಗಳ ಪರ್ಯಂತ ಅವರ ವಿಚಾರಧಾರೆಗಳನ್ನ ಒಂದಿಷ್ಟು ಚಿಂತನೆಯ ಮೂಲಕ ಅವರನ್ನ ಅರಿಯುವುದರ ಜೊತೆಗೆ ನಮ್ಮನ್ನ ನಾವು ಅರಿಯುವಂಥದ್ದು. ಕೇವಲ ಶರಣರಷ್ಟೇ ಅಲ್ಲ, ಶರಣರ ಜೊತೆಗೆ ನಮ್ಮನ್ನ ನಾವು ತಿಳಿದುಕೊಳ್ಳುವಂತಹ ಸಂದರ್ಭ. ನಮಗಾಗಿ ವಚನ ಸಾಹಿತ್ಯವನ್ನ, ನಮಗಾಗಿ ದಾಸ ಸಾಹಿತ್ಯವನ್ನ, ನಮಗಾಗಿ ಅಭಂಗ ಸಾಹಿತ್ಯವನ್ನ ಈ ಲೋಕದಲ್ಲಿ ಬಂದಿರತಕ್ಕಂತ ಮಹಾತ್ಮರು ಬಿಟ್ಟು ಹೋಗಿದ್ದಾರೆ. ಆ ದಾಸ ಸಾಹಿತ್ಯವಾಗಲಿ, ಸಂತ ಸಾಹಿತ್ಯವಾಗಲಿ, ವಚನ ಸಾಹಿತ್ಯವಾಗಲಿ ಎಲ್ಲವನ್ನ ನಾವು ಅರಿಬೇಕು, ತಿಳಿಬೇಕು. ಅದಕ್ಕೆ ನೆರೆ ಕೇಳು, ಕೇಳುವುದನ್ನ ಅರಿ, ಗುರು ಕೇಳು ತೆರೆದಳು. ನೆರೆ ಕೇಳು, ನೆರೆ ಕೇಳು, ಕೇಳುವುದನ್ನ ಅರಿ, ಗುರು ಕೇಳುದ ತೆರೆದಳು. ಬಹಳ ಸುಂದರವಾಗಿ ಹೇಳ್ತಾ ಬರ್ತಾರೆ. ಚೆನ್ನಾಗಿ ಕೇಳಬೇಕಂದ್ರೆ ನಾವು ವಚನ ಸಾಹಿತ್ಯವನ್ನಾಗಲಿ, ದಾಸ ಸಾಹಿತ್ಯವನ್ನಾಗಲಿ, ಸಂತ ಸಾಹಿತ್ಯವನ್ನಾಗಲಿ ಚೆನ್ನಾಗಿ ಕೇಳಬೇಕು. ಕೇಳುವುದನ್ನ ಮನದೊಳಗೆ ಇಳಿಸಬೇಕು. ಅದಕ್ಕೆ ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಮಾಡಿದ್ದಾರೆ. ಶ್ರವಣ, ಮನನ, ನಿಧಿಧ್ಯಾಸನಗಳನ್ನ ಮಾಡುವುದರ ಮೂಲಕ ಆ ಶರಣರ ದಾಸಮಯ್ಯ, ಬಸವಾದಿ ಶರಣರು, ಅದಕ್ಕಿಂತ ಮುಂಚೆ 63 ಜನ ಪುರಾತನರಾಗಿರುತ್ತಾರೆ. ಅವರೆಲ್ಲ ಕಾಯಕವನ್ನ ಮಾಡುತ್ತಾರೆ. ನಮಗಾಗಿ ಆ ಮಹಾತ್ಮರು ಎಲ್ಲ ಸಾಹಿತ್ಯವನ್ನ ಬಿಟ್ಟು ಹೋಗಿದ್ದಾರೆ. ಅವನಿಷ್ಟು ಮೆಲುಕು ಹಾಕುವಂತ ಕೆಲಸ. ಅಂದ್ರೆ ಈ ದನಗಳೆಲ್ಲ ಮುಂಜಾನೆಲ್ಲ ಒಯ್ದುಕೊಂಡು ಬಂದಿರ್ತವೆ. ಆಕಳಾಗಲಿ, ಎಮ್ಮೆ ಆಗಲಿ, ದನ ಕರೆಗಳೆಲ್ಲ ಒಯ್ದುಕೊಂಡು ಬಂದಿರ್ತವೆ. ಸಂಜೆ ಮುಂದೆ ಮಾಡ್ತೇವೆ, ಮಲಗುವಾಗ ಅದು ಮೆಲುಕು ಹಾಕೊಂಡಿರ್ತಾರೆ. ಮುಂದ್ಗಡೆ ಮೇವು ಇರಂಗಿಲ್ಲ, ಆದ್ರೆ ಮೆಲುಕು ಹಾಕುವುದನ್ನು ಬಿಡುವುದಿಲ್ಲ. ಹಾಗೆ ಇವತ್ತು ನಮ್ಮ ಈ ಭಾರತ ದೇಶದಲ್ಲಿ ಅಧ್ಯಾತ್ಮದ ಕ್ಷೇತ್ರದಲ್ಲಿ ಅನೇಕ ಮಹಾತ್ಮರು, ಸಂತರು, ಶಿವಯೋಗಿಗಳು ಆಗಿದ್ದಾರಲ್ಲ, ನಮಗಾಗಿ ಜ್ಞಾನ ಸಾಹಿತ್ಯವನ್ನ ಬಿಟ್ಟು ಹೋಗಿದ್ದಾರೆ. ಆ ಜ್ಞಾನ ಸಾಹಿತ್ಯವನ್ನ ನಾವು ಅಲಂಕರಿಸಬೇಕು ಅಂತ ಅಲ್ಲಮ ಪ್ರಭುಗಳು ಹೇಳ್ತಾರೆ ಬಹಳ ಸುಂದರವಾಗಿ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನದಲ್ಲ, ಅದು ಜಗ ಕಿಕ್ಕಿದ ಬಿಳಿ, ನಿನ್ನ ಜ್ಞಾನ ಎಂಬುವ ಅಲಂಕಾರ, ನಿನ್ನ ಜ್ಞಾನ ಎಂಬುವ ರತ್ನವ ಕೆಳಗುಡದ ನೀವು ಅಲಂಕರಿಸಿಯಾದಡ, ನಿನಗಿಂತಲೂ ಸಿರಿವಂತರು, ನಿನಗಿಂತಲೂ ಸಿರಿವಂತರು ಯಾರಿಲ್ಲ ನೋಡ. ಗುಹೇಶ್ವರ ಲಿಂಗದಲ್ಲಿ, ಗುಹೇಶ್ವರನ ಲಿಂಗದಲ್ಲಿ ಹೇಳ್ತಾರೆ ಅದನ್ನು ಪ್ರಭುಗಳು. ಗುಹೇಶ್ವರ ಲಿಂಗದಲ್ಲಿ ನೀವು ಶ್ರೀಮಂತ ಆಗಬೇಕಾಗಿತ್ತಂದ್ರೆ ನೀವು ಜ್ಞಾನ ರತ್ನವನ್ನ ಅಲಂಕರಿಸಬೇಕು. ಯಾವ್ಯಾವ ರತ್ನಗಳನ್ನು ಅಲಂಕರಿಸ್ತೇವೆ ಅಲ್ಲ? ಯಾವ್ಯಾವ ರತ್ನಗಳು? 9 ರತ್ನಗಳದ ಅಂತ ಎಲ್ಲ ಹರಳು, ಕಲ್ಲು. ಆ ಹರಳುಗಳನ್ನ ರತ್ನಗಳಂತೇಳಿ ಅಲಂಕರಿಸ್ತೇವೆ. ಆದ್ರೆ ನಾವ್ ಏನ್ ಮಾಡ್ತೇವೆ? ಜ್ಞಾನ ರತ್ನವನ್ನ ಅಲಂಕಾರ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅದು ಜಗತ್ತಿನ ರೀತಿ. ಪರಮಾತ್ಮ ಏನ್ ಮಾಡಿದ್ದಾನೆ?
ನಿಮ್ಮ ಮಕ್ಕಳು ಇರ್ತಾವ, ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾವ, ಅವು ಬಗಲಂತ ಕೆಳಗೆ ಇಳಿಯಂಗಿಲ್ಲ, ಬಗಲಿಂದ ಕೆಳಗೆ ಇಳಿಯಂಗಿಲ್ಲ. ಅವಾಗ ಏನ್ ಮಾಡ್ತೇವಂದ್ರೆ ಆಟಿಕೆ ಸಾಮಾನುಗಳನ್ನ ತರ್ತೇವಿ, ಅದರ ಮುಂದೆ ಹಾಕ್ತೇವೆ. ಹೌದಲ್ಲ? ಆಟಿಕೆ ಸಾಮಾನುಗಳನ್ನ ತಂದು ಅದರ ಮುಂದೆ ಹಾಕಿದಾಗ ಆ ಆಟಿಕೆ ಸಾಮಾನುಗಳ ಜೊತೆಗೆ ಆಟ ಆಡ್ತಾ ಆಡ್ತಾ ಇಲ್ಲಿದು ತಾಯಿನ ಮರೆತು ಬಿಡ್ತದ. ಆಗ ತಾಯಿ ತನ್ನ ಕೆಲಸವನ್ನ ಮಾಡ್ತಾಳೆ. ಹಾಗೆ ಪರಮಾತ್ಮನನ್ನ ಎತ್ಕೊಂಡಿರ್ತಕ್ಕಂಥ ಹೇಳಿಲ್ಲ, ತಂದೆ ನೀನು ತಾಯಿ ನೀನು ಅಂತ ಹೇಳಿ. ಪರಮಾತ್ಮ ನಮ್ಮ ತಂದೆ ತಾಯಿ ಬಂದು ಬಳಗ ಇದ್ದಾನೆ, ಅವನ ಬಗಲಲ್ಲಿ ಕೂತಿದ್ದೇವೆ, ನಮ್ಮನ್ನ ಕೆಳಗೆ ಇಳಿಸಬೇಕಾಗಿತ್ತು. ಯಾಕಂದ್ರೆ ಸೃಷ್ಟಿಯ ಕಾರ್ಯವನ್ನ ಮಾಡಬೇಕಾಗ್ಯದ. ಅವಾಗ ಏನ್ ಮಾಡ್ತಾನ, ಭೂಮಿ ಚೆಲ್ದ, ಮಣ್ಣು ಚೆಲ್ದ, ಆಸ್ತಿ ಚೆಲ್ದ, ಗಾಡಿ ಚೆಲ್ದ, ಬಂಗ್ಲೆ ಚೆಲ್ದ, ಆ ಭೂಮಿ ವಸ್ತು ಎಲ್ಲ ಚೆಲ್ದ. ಆಗ ಆ ಭೂಮಿ ಜೊತೆಗೆ ದನ ಕನಕ ವನಿತಾವನಿಗಳ ಜೊತೆಗೆ ಆಟವನ್ನ ಆಡ್ಕೊಂಡು ಏನ್ ಮಾಡಿದ್ರೆ ಇರ್ತಕ್ಕಂಥ ಪರಮಾತ್ಮ ಎನ್ನುವ ತಾಯಿನ ಮರೆತೇ ಬಿಟ್ಟೇವೆ. ಅದಕ್ಕೆ ಎತ್ತರಗೊಳಿಸ್ಲಿಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಮಹಾತ್ಮರು ಬರ್ತಾರೆ. ನೋಡಪ್ಪ, ನಿನ್ನ ತಂದೆಯವನು, ನಿನ್ನ ತಾಯಿಯವನು, ನಿನ್ನ ಬಂಧು ಅವನಿಲ್ಲ ಅಂತವರನ್ನು ನಾವು ಏನ್ ಮಾಡ್ತೇವೆ ಅಂದ್ರೆ ಭೂಮಿ ನಮ್ದು. ಅದಕ್ಕೆ ಆಸೆಗಾಗಿ ಸತ್ತವರು ಕೋಟಿ, ಆಮಿಷಕ್ಕಾಗಿ ಸತ್ತವರು ಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣಿ ಎಂದಾದ ಗುರೀಶ್ವರ ಅಂತ ಹೇಳ್ತಾರೆ. ಹೀಗೆ ಅಲ್ಲಮ ಪ್ರಭುವಿನ ವಚನವನ್ನ ನಾವು ಚಿಂತನೆಯನ್ನ ಮಾಡಿದ್ರೆ ಪರಮಾತ್ಮನಿಗಾಗಿ ನಾವು ಚಿಂತನೆ ಮಾಡುವಂಥದ್ದು ಒಂದು 5-6 ದಿವಸಗಳ ಪರ್ಯಂತ. ಈ ಜ್ಞಾನ ರತ್ನವನ್ನು ನಾವೆಲ್ಲ ಅಲಂಕಾರ ಮಾಡುವಾಗೋಸ್ಕರ ಇಲ್ಲಿ ಒಂದು ಹಿರಿಯರೆಲ್ಲ ಯುವಕರು ಒಳಗದವರು ಕೂಡಿ ಈ ಶರಣರ ಚಿಂತನೆಯನ್ನು ದಾಸಿಮಯ್ಯನವರ ಜೀವನ ಚರಿತ್ರೆಯ ವಿಚಾರಗಳನ್ನ ಜೊತೆಗೆ ಒಂದಿಷ್ಟು ಜೀವನಕ್ಕೆ, ಜೀವನ ಸುಂದರ ಬದುಕು ಬಂಗಾರ ಆಗುವಂತ ವಿಚಾರಗಳನ್ನ ಚಿಂತನೆ ಇಟ್ಕೊಂಡು ನಾವು ಮುಂದೆ ಬರ್ತಾ ಇದ್ದೇವೆ. ದಾಸಿಮಯ್ಯ ನಿಮ್ಗೆ ಎಲ್ಲ ತಿಳಿದಂತೆ 2-3 ದಿವಸದಿಂದ ಕೇಳ್ಕೊಂಡು ಬಂದಿರಿ. ತಾಯಿ ಶಂಕರಿ, ತಂದೆ ರಾಮಯ್ಯ. ರಾಮಯ್ಯ ಮತ್ತು ಶಂಕರಿಯ ಪವಿತ್ರ ಗರ್ಭದಲ್ಲಿ ಜನಿಸಿರ್ತಕ್ಕಂಥ ದಾಸಿಮಯ್ಯ ಮಗುವಿಗೆ ಅತ್ಯಂತ ಸಂಸ್ಕಾರವನ್ನ ಕೊಡ್ತಾ ಹೋಗ್ತಾರೆ. ನಿಮಗೆಲ್ಲ ಇವತ್ತು ಹೇಳಿದೆ, ನೀರಿಗೆ ಸಂಸ್ಕಾರ ಕೊಟ್ಟರದು ಪ್ರಸಾದ ಆಗ್ತದೆ. ವಿಚಾರ ಮಾಡ್ರಿ, ಗರ್ಭ ಕುಡಿಯದ ನೀರು ಒಳಗೆ ಹೋಗಿ ಬಂದ್ರೆ ಅದು ತೀರ್ಥ ಆಗ್ತದೆ ಅಲ್ಲ, ಗೊತ್ತಾಗ್ತದೆ. ಪ್ರಸಾದ ಅನ್ನ ಒಳಗೆ ಹೋಗಿ ಬಂದ್ರೆ ಪ್ರಸಾದ ಆಗ್ತದೆ. ಮತ್ತ ದಿನ ಒಳಗೆ ಹೋಗಿ ಹೊರಗೆ ಬರಕತ್ತೀವಿ, ನಾವೇ ಪ್ರಸಾದ ಆಗ್ತಾ ಇಲ್ಲ. ನೀರು ಒಳಗೆ ಹೋಗಿ ಬಂದ್ರೆ ಪ್ರಸಾದ ಆಗ್ತದ, ಗೊತ್ತದ. ಅದಕ್ಕೆ ನೀರಿಗೆ ಸಂಸ್ಕಾರ ಕೊಟ್ಟದ ಪ್ರಸಾದ ಆಗ್ತದ, ಅನ್ನಕ್ಕೆ ಸಂಸ್ಕಾರ ಕೊಟ್ಟದ ಪ್ರಸಾದ ಆಗ್ತದ, ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಅದು ಮೂರ್ತಿ ಆಗ್ತದ, ಸೆಗಣಿಗೆ ಸಂಸ್ಕಾರ ಕೊಟ್ಟರೆ ಅದು ವಿಭೂತಿ ಆಗ್ತದ. ನಾವು ದಿನನಿತ್ಯ ಗುಡಿಗೆ ಹೋಗಿ ಎಲ್ಲಾ ದೇವಸ್ಥಾನಕ್ಕೆ ಆಟ ಊದ್ದೆಲ್ಲ ಬೀಳಗತ್ತೀವಿ, ಒಳಗೆ ಹೋಗಿ ಹೊರಗೆ ಬರಗತ್ತೀವಿ, ನಾವು ಪ್ರಸಾದ ಆಗ್ತಾ ಇಲ್ಲ, ನಮ್ಮ ಒಳಗಿನಂತ ಕಲ್ಮಶ ಹೋಗ್ತಾನೆ ಇಲ್ಲ. ತುರ್ಸ್ಕೊಂಡ್ ಬಿಡ್ತೇವೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲವನ್ನ ಹೊಡೆದು ಹೋಗ್ಬೇಕು ಅಂತಂದ್ರೆ ದಿನನಿತ್ಯ ನಿಮ್ಗೆ ಹೇಳ್ತೀನಿ, ದಿನನಿತ್ಯ ಬಾಯಿ ತೋರಿಸ್ಬೇಕಂತ. ನಮ್ಮ ಬಾಯಿ ಅಲ್ಲ, ಮನಸ್ಸಿನ ಬಾಯಿ. ಈಗ ಒಕ್ಕಲತನ ಮಾಡ್ತಕ್ಕಂಥದ್ದು ನಾವು ಹಳೆಯಾಗಿದ್ರೆ ಗೊತ್ತಾಗ್ತದೆ. ಒಕ್ಕಲತನ ಮಾಡ್ತಕ್ಕಂಥವ್ರು ನಾವು ನಮ್ಮ ಇಳಿಗಿ, ಕೊಡ್ಲಿ ಏನವಲ್ಲ, ಕುರುಪಿ ಯಾವಾಗ ಹೊರಗೆ ಬರ್ತಾವಂದ್ರೆ ಮಳೆಗಾಲದಾಗ ಕಂಟಿಗಳು, ಗಿಡಗಟ್ಟಿ ಎಲ್ಲ ಬೆಳೆದಿರ್ತಾವಲ್ಲ, ಆ ಕತ್ತರಿಸ್ಲಿಕ್ಕೆ ಅಷ್ಟೇ ಬರ್ತಾವೆ. ಅವಾಗ ವರ್ಷಾಗಟ್ಟಲೆ ಇಟ್ಟಿರ್ತೇವೆ, 11 ತಿಂಗಳು ಹಂಗೆ ಇಟ್ಟಿರ್ತೇವೆ. ಅದು ಜಂಗ್ ಹತ್ತಿರ್ತದ, ತುಪ್ಪ ಹಿಡಿದಿರ್ತದ, ಕೀಳು ಹುಟ್ಟಿರ್ತೈತಿ. ಅದನ್ನ ನಾವ್ ಏನ್ ಮಾಡ್ತೀವಿ, ಕಂಬಾರ ಮನೆಗೆ ಕೊಡ್ತೇವೆ. ಎದಕ್ಕ? ಬಾಯಿ ತೊಳಸಕ. ಹಾಗೆ ಬಾಯಿ ತೊಳಸಕ ಅಲ್ಲಿ ಕಂಬಾರ ಮನೆಗೆ ಕೊಟ್ಟಾಗ ಅದು ಕೆಂಪಾಗಿ ಕುಳಿಮೆಯಲ್ಲಿ ಹಾಕಿ ತಿಳಿ ಮಾಡಿ ಮಾತಾ ಹೊಡೆದು ಅದು ಕೆಂಪು ಮಾಡಿ ಅದಕ್ಕೆ ಹೊಡೆದಾಗ ಚೂಪ್ ಆಗ್ತದೆ. ಚೂಪ್ ಆದಾಗ ಗಡಗಂಟಿಗಳನ್ನು ಕತ್ತರಿಸಕ್ ಸಾಧ್ಯವಿಲ್ಲ. ಹಾಗೆ ನಮ್ಮ ಮನಸ್ಸೇನಾಗಿತ್ತಂದ್ರೆ
11-12 ತಿಂಗಳು ಹಾಗೆ ಇದ್ದು ಸಂಸಾರ ವಿಷಯ ವಾಸನೆಯಲ್ಲಿ ಇದ್ದು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಇದ್ದು ಮನಸ್ಸೆನ್ನುವಂಥದ್ದು ಏನಾಗ್ಯದ ಬಾಯಿ ಹರ್ತಾಗಿಲ್ಲ ಮಂಡಾಗಿದೆ ಜಂಗತ್ಯದ ಅಂತ ಜಂಗತ್ತಿರುವಂತ ಮನಸ್ಸದಲ್ಲ ಇಂಥ ಜ್ಞಾನ ಎನ್ನುವಂತ ಕುಲ್ಮೇಲೆ ಹಾಕಿದಾಗ ಈಗ ನಾವು ಗುರುಗಳು ಪುರಾಣಿಕರು ಪ್ರವಚನ ಹೇಳ್ತಾರೆ ಸ್ವಾಮಿಗಳನ್ನು ಅಂತರು ಅವ್ರು ಕಂಬಾರಿದ್ದಾಗ ಅದನ್ನು ಚೂಪ ಮಾಡ್ತಾರೆ ಮನಸ್ಸು ಚೂಪ ಆದಾಗ ಈ ಕಾಮ ಕ್ರೋಧ ಲೋಭ ಎನ್ನುವಂತ ಕಸಕಟ್ಟಿಗಳನ್ನು ಕತ್ತರಿಸಕ್ಕೆ ಸಾಧ್ಯ ಆಗ್ತದೆ. ಹೌದಲ್ಲ? ಎಲ್ಲರೂ ಕತ್ತರಿಸಬೇಕು. ಎಲ್ಲರ ಮನಸ್ಸಿಗೆ ಮನಸ್ಸು ಚೂಪ ಆಗ್ತಾ ಇರಬೇಕು. ಒಂದು ವಾರ ಚೂಪ ಆದ್ಮೇಲೆ ಮುಂದೆ ಈ ಗಿಡಗಂಟೆವಲ್ಲ ಒಳಗ ಕಾಮ ಕ್ರೋಧ ಕಸಕಟ್ಟಿಗಳು ಬದಲಾದಂತೆ ಉರುಪಿಯಿಂದ ಇಡೀಯಿಂದ ಏನೋ ತೆಗಿತಿರಲ್ಲ ಪಟ್ಟಿಯಿಂದ ಕತ್ತರಿಸಾಕ ಯಾವುದು ಮಾಡ್ಕೊಳ್ಳೋದು. ಹಾಗೆ ಅಂತ ಕತ್ತರಿಸುವಂತಗೋಸ್ಕರವೇ ಹೆಣ್ಣಿಗಾಗಿ ಬಂದ ಅಂತನಲ್ಲ, ಮಣ್ಣಿಗಾಗಿ ಬಂದ ಅಂತನಲ್ಲ, ಮಣ್ಣಿಗಾಗಿ ಬಂದ ಅಂತನಲ್ಲ, ಅಸಲಕ್ಕೆ ಬಂದ ಅಂತನಲ್ಲ, ಬೆಸಲಕ್ಕೆ ಬಂದ ಅಂತನಲ್ಲ, ಭಕ್ತಿಯ ಪಥವಾದವರ ಬಂಧನೆಯ ಅವಸರವನ್ನು ಅಂತ ಹೇಳಿದ ಹಾಗೆ ಇವತ್ತು ದಾಸಿಮಯ್ಯ ಅವರು ಭಕ್ತಿಯ ಪಥವನ್ನ ಜ್ಞಾನದ ಮಾರ್ಗವನ್ನು ತೋರಿಸಿಕೊಂಡಿದ್ದಾರೆ. ಅಂತ ತಂದೆ ತಾಯಿಗಳು ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ತಾ ಗುರುವಿನ ಶೋಧನೆ, ಗುರುವಿನ ಮುಖಾಂತರ. ಯಾಕಂದ್ರೆ ಶಿಕ್ಷಣ, ಉನ್ನತ ಶಿಕ್ಷಣವನ್ನ ಪಡಿಬೇಕಾಗಿತ್ತು ಅಂದ್ರೆ ಗುರುವಿನ ಆಶೀರ್ವಾದ ಮುಖ್ಯ. ಗುರುವಿನ ಆಶೀರ್ವಾದಗಳಿಂದ ಏನೇನು ಸಾಧಿಸಕ್ಕಾಗುವುದಿಲ್ಲ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದಳೆ, ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದಳೆ, ಆ ತೃಣವ ಕೆಂಡ ನುಂಗಿದಂತೆ ಗುರು ಚರಣವೆಂಬಾಜ್ಞೆಯ ಮೇಲೆ ತೃಣವೆಂಬ ಶರೀರವ ತಂದಿರಿಸಿದಳೆ. ಆತನ ಸರ್ವಾಂಗವೆಲ್ಲ ಲಿಂಗಮಯ ಗಾನ ರಾಮನಾಥ, ಲಿಂಗಮಯ ಗಾನ ರಾಮನಾಥ ಹೇಳ್ತಾರೆ. ಯಾವ ರೀತಿಯಾಗಿ ಬೆಂಕಿಯ ಮೇಲೆ ಹುಲ್ಲು ಕಟ್ಟಿಟ್ಟರ ಬೆಂಕಿ ತನ್ನಂತೆ ಮಾಡ್ಕೊಳ್ತದೋ ಹಾಗೆ ಗುರು ಅನ್ನುವಂತ ಚರಣದ ಮೇಲೆ, ಗುರು ಚರಣದ ಮೇಲೆ ತನುವೆಂಬ ಶರೀರವನ್ನು ತಂದಿರಿಸಿದಾಗ ಇಡೀ ಶರೀರವೆಲ್ಲ ಲಿಂಗವಾಗ್ತದೆ ಅನ್ನುವಂಥದ್ದನ್ನು ನೋಡ್ತಾ ವ್ಯಕ್ತಿ ಬಂದ ಹಾಡಿನಂತ ತಂದೆ ತಾಯಿಗಳಾಗಿರ್ತಕ್ಕಂಥ ರಾಮಯ್ಯ ಮತ್ತು ಶಂಕರಿ ದಾಸಿಮಯ್ಯನವರಿಗೆ ವಿದ್ಯಾ ಜ್ಞಾನದಗೋಸ್ಕರ ಆಗಿನ ಕಾಲದಲ್ಲಿ ಪುಣ್ಯಕ್ಷೇತ್ರವಾಗಿರುವಂತಹ ಶ್ರೀಶೈಲದ ಚಂದ್ರಗುಂಡ ಶಿವಾಚಾರ್ಯರ ಹತ್ತಿರ, ಶ್ರೀಶೈಲ ಪೀಠದ 4ನೇ ಜಗದ್ಗುರುಗಳು ಅಂತ ಹೇಳ್ತಾರೆ. ಹೀಗೆ ಚಂದ್ರಗುಂಡ ಶಿವಾಚಾರ್ಯರ ಹತ್ತಿರ ಈತ ದಾಸಿಮಯ್ಯನರಿಗೆ ತಂದೆ ತಾಯಿಗಳು ಬಿಡ್ತಾರೆ. ಊರಲ್ಲಿ ಸಿಕ್ಕಿರ್ತಕ್ಕಂಥ ಅಲ್ಪ ಶಿಕ್ಷಣದಿಂದ ತೃಪ್ತಿಯಾಗದೆ ಶ್ರೀಶೈಲ ಆಗಿನ ವಿದ್ಯಾ ಕೇಂದ್ರ ಅಂದ್ರೆ ಶ್ರೀಶೈಲ. ಆ ಶ್ರೀಶೈಲದಲ್ಲಿ ಅತ್ಯಂತ ಜ್ಞಾನಿಗಳು, ತಪಸ್ವಿಗಳು ಚಂದ್ರಗುಂಡ ಶಿವಾಚಾರ್ಯರು ಅಂತ ಗುರುವಿಗೆ ಒಂದು ಶರಣಾಗತರಾಗಿ ಹೇಳಿಲ್ಲ. ಬಸವಣ್ಣವರು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದ ಭಕ್ತಾರಲ್ಲವಯ್ಯ. ತ್ವಮೇವ ಮಾತಾಚಿ ಪಿತಾ ತ್ವಮೇವ ಬಂಧು ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವದೇವ. ಹಾಗೆಯಲ್ಲಿ ಅಂಥ ಸದ್ಗುರುನಾಥನಿಗೆ ಶರಣಾಗತರಾಗಿ ದಾಸಿಮಯ್ಯನವರು ಅಂತಾರೆ, ಗುರುನಾಥ ನಮ್ಮನ್ನ ರಕ್ಷಣೆ ಮಾಡು, ನಮ್ಮನ್ನ ರಕ್ಷಿಸು. ನಿನ್ನಲ್ಲಿರ್ತಕ್ಕಂಥ ಸರ್ವ ಜ್ಞಾನವನ್ನ, ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಜ್ಞಾನವನ್ನ ನಮಗೆ ಧಾರೆ ಎರೆದುಕೊಳ್ಳಬೇಕು. ಏಕೆಂದ್ರೆ ನಮ್ಮದು ಜ್ಞಾನವನ್ನೇ ಕರ್ಮವೆಂಬ ಜಾಲದೊಳಗೆ ಸಿಗುತ್ತೀವಿ ಅಂತ ಹೇಳಿ ತಿಳ್ಕೊಳ್ಳೋದು. ಜ್ಞಾನವ ಅರಸುತ್ತ ಚಿಕ್ಕ ವಯಸ್ಸಿನಲ್ಲಿ ಸಿಕ್ತಾರವರ ಮನೆಯನ್ನ ಬಿಟ್ಟು ಗಜದಂಡ ಶಿವಿಗಳ ಹತ್ತಿರ ಹೋದರು. ಬಸವಣ್ಣ ಚಿಕ್ಕ ವಯಸ್ಸಿನಲ್ಲಿ ಮನೆಯನ್ನ ಬಿಟ್ಟು ಜಾತವೇದ ಮುನಿಗಳ ಹತ್ತಿರ ಬಂದರು. ಹಾಗೆ ದಾಸಿಮಯ್ಯ ಸ್ವತಃ ತಂದೆ ತಾಯಿಗಳ ಆಶೀರ್ವಾದದಿಂದ ಶ್ರೀಶೈಲದ ಚಂದ್ರಗುಂಡ ಶಿವಾಚಾರ್ಯರ ಹತ್ತಿರ ವಿದ್ಯೆಯನ್ನು ಕಲಿತಾ ಇದ್ದಾರೆ. ಹಾಗೆ ಅದಕ್ಕೆ ಅಲ್ಪ ಗುರುನಾಥ ಕರುಣಿಸಿದಾಗ ದಾಸಿಮಯ್ಯನವರು ಹೇಳ್ತಾರೆ, ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು.
ಹುಟ್ಟರಿತು ಹೋಯಿತು ನೆಟ್ಟಗೆ ಗುರುಪಾದ ಮುಟ್ಟಿ ಹೊರಗಿಟ್ಟಲು ಕಾಣರಾಮನಾಥ. ಬಹಳ ಸುಂದರವಾದಂತ ಮಾತು. ನೆಟ್ಟಗೆ ಅಂತ ಹೇಳಿದ, ನೆಟ್ಟಗೆ ಗುರುಪಾದ ಮುಟ್ಟಿ ಹೊರಗಿಟ್ಟನು ಅಂತ ಹೇಳಿದ್ರು. ಇಲ್ಲಿ ನಿಮಗೆ ಗೊತ್ತ ಇಲ್ಲ, ವಿಜಯಪುರಕ್ಕೆ ಯಾರು ಹೋಗಿದ್ರೆ ಗೊತ್ತಾಗ್ತದೆ. ವಿಜಯಪುರಕ್ಕೆ ಹಿಂದಿನ ಕಾಲದಲ್ಲಿ ಕುದುರೆ ಬಂಡಿ, ಕುದುರೆ ಜಟ್ಕಾ ಬಂಡಿ ಅಂತಾರ, ಕುದುರೆ ಗಾಡಿ ಇತ್ತು. ಕುದುರೆ ಗಾಡಿಗೆ ಏನ್ ಮಾಡ್ತಿದ್ರು, ಒಂದೇ ಕುದುರೆ ಹಿಂದ ಗಾಡಿ ಕಟ್ತಿದ್ರು. ಅದ್ರಾಗ ಟಾಂಗ ಇಲ್ಲೇ ಇರ್ಬೇಕು ನೋಡಿ, ನಮಗೆ ಗೊತ್ತಿದ್ದು ವಿಜಯಪುರ ನೋಡಿದ್ವಿ. ಅದಕ್ಕೆ ಕಣ್ಣಿಗೆ ಪಟ್ಟಿ ಕಟ್ಟಿರ್ತಾರೆ, ಕಣ್ಣಿಗೆ ಪಟ್ಟಿ ಕಟ್ಟಿರ್ತಾರೆ. ಹಾಗೆ ನೆಟ್ಟಗೆ ಗುರುಪಾದವಾತಂದ್ರೆ ನೇರವಾಗಿ ನಮ್ಮ ರಸ್ತೆ, ನಮ್ಮ ದಾರಿ ಕಾಣಲಿ ಅನ್ನೋದಕ್ಕೋಸ್ಕರ ಕುದುರೆಗೆ ಹಂಗು ಪಟ್ಟಿ ಕಟ್ಟರಲ್ಲ. ಹಾಗೆ ನಮಗೆ ಜ್ಞಾನ ಎನ್ನುವಂತ ಪಟ್ಟಿಯನ್ನು ಕಟ್ಟಬೇಕು. ಯಾವುದು ಜ್ಞಾನ ಎನ್ನುವಂತ ಗೊತ್ತೈತ್ರಿ, ಅದಕ್ಕೆ ಮರಣ ಅಂದ್ರೆ ಅಪ್ಪಳಿ ಬಿಡಂಗಿಲ್ಲ. ಹೀಗಲ್ಲಿ ಸ್ವಾಮಿ ನಮ ಪಾರ್ವತಿ ಶಿವ ದೇವರಾಸಮಯ ಮನೋದಗಿ ಈಗ ಹಾಗೆ ವಿಜಯಪುರದಲ್ಲಿ ಜಟಕಾ ಬಂಡಿಗೆ, ಟಾಂಗಾ ಬಂಡಿಗೆ ಹ್ಯಾಂಗ ಕುದುರೆ ಹ್ಯಾಂಗ ಪಟ್ಟಿ ಕಟ್ಟಿದಾರೋ ಹಾಗೆ ನಮ್ಮ ಕಣ್ಣಿಗ ಪಟ್ಟಿ ಕಟ್ಟಿದ್ದಾರೆ. ನಮ್ಮ ಕಣ್ಣುಗಳಿಗೆ ನಮ್ಮ ಕಣ್ಣಿಗೆ ಪಟ್ಟಿ, ನಮ್ಮ ಕಿವಿಗೆ ಪಟ್ಟಿ. ನಮ್ಮ ಕಿವಿಗೆ, ನಮ್ಮ ಕಣ್ಣಿಗೆ, ನಮ್ಮ ಮೂಗಿಗೆ, ನಾಲಿಗೆ, ಕೈಗೆ, ಇಂದ್ರಿಯಗಳಲ್ಲ, ಅದಕ್ಕೊಂದೊಂದು ಪಟ್ಟಿಗೆಯನ್ನು ಕಟ್ಟಬೇಕು. ಕುದುರೆಗ ಸೈಡ್ ಪಟ್ಟಿ ಹಾಕಿ ಕಟ್ಟಿರತ್ತಂದ್ರ ನೇರವಾಗಿ ಅವ್ರು ಎಲ್ಲಿ ಹೋಗ್ಬೇಕಾಗಿದ್ದು ಅಲ್ಲಿ ಮುಟ್ಟಬೇಕು. ದಾರಿಯಲ್ಲಿರ್ತಕ್ಕಂಥ ಆ ಕಡೆ ಈ ಕಡೆ ಇರ್ತಕ್ಕಂಥ ವಾಹನಗಳನ್ನ ಕಾಣಬಾರದು, ವಸ್ತುಗಳನ್ನ ಕಾಣಬಾರದು, ಹೋಗುವ ಬರುವ ಜನರು ಕಾಣಬಾರದು. ಅದಕ್ಕೆ ಕುದುರೆಗೆ ಪಟ್ಟಿ ಕಟ್ಟಾರೆ. ಹಾಗೆ ನಾವು ಕೂಡ ಗುರುವಿನ ಚರಣಕ್ಕೆ ಹತ್ತಿರ ನೇರವಾಗಿ ಹೋಗ್ಬೇಕಾದ್ರೆ ನೇರ ಅಂತಂದದಕ್ಕೆ ನೇರವಾಗಿ ಗುರುವಿನ ಪಾದ ಮುಟ್ಟಲು ಭವಗೆಟ್ಟನ್ನು ಕಾಣ ರಾಮನಾಥ. ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು, ಹುಟ್ಟರಿತು ಹೋಯಿತು ನೆಟ್ಟಾಗಿ ಗುರುಪಾದವ ಅಂತ ಹೇಳಿದ್ರು. ಹಾಗೆ ನೇರವಾಗಿ ಗುರುವಿನ ಪಾದವನ್ನ ಕಾಣಬೇಕಾಗಿತ್ತಂದ್ರ ಹಾಗೆ ದಾಸಿಮಯ್ಯ, ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಾರಿ, ಸಿದ್ದರಾಮ ಮೊದಲಾದ ಶರಣರು ಮಹಾತ್ಮರೆಲ್ಲ ನೇರವಾಗಿ ಗುರುವಿನ ಪಾದಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡ್ರು. ಹಾಗೆ ನಾವು ನೇರವಾಗಿ ಗುರುವಿನ ಪಾದವನ್ನು ಅರ್ಪಿಸಿಕೊಂಡಾಗ ಮಾತ್ರ ಒಂದಿಷ್ಟು ಗುರುವಿನ ಆಶೀರ್ವಾದ ಆಗಲಿಕ್ಕೆ ಸಾಧ್ಯವಿದೆ. ಇಲ್ಲಂದ್ರೆ ಇಲ್ಲ. ಅಂತ ಗುರುನಾಥರನ್ನು ಹುಡುಕಬೇಕು. ಯಾಕಂದ್ರೆ ಹೇಳಿದ್ದಾರೆ, ನೀರನ್ನ ಸೋಸಿ ಕುಡಿಬೇಕಂತ. ಗುರುಗಳನ್ನ ಹುಡುಕಿ ಗುರುಗಳನ್ನ ಮಾಡ್ಕೋಬೇಕಾದ್ರೆ ನೀರು ಸೋಸಿಲ್ಲ, ಕಾಸಿ ಸೋಸಿ. ಹಾಗೆ ಗುರುಗಳನ್ನಾಗಿ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಅವ್ರು ಏನೋ ಒಂದ್ ದಿವಸ ನನ್ನ ಪ್ರವಚನ ಚಂದ ಐತಿ, ಇವರೇ ಚಲೋ ಕಾಣಲಿರ್ತಾರೆ, ಇವರೇ ಮಾಡ್ಕೋಬೇಕನ್ನೋದು ಇಲ್ಲ. ಹೇಗೆ ಶಿಷ್ಯರು ಗುರುಗಳ ಶಿಷ್ಯರಿಗೆ ಪರೀಕ್ಷೆ ಮಾಡಿ ಶಿಷ್ಯರನ್ನಾಗಿ ಮಾಡ್ಕೊಳ್ತಾರೋ, ಗುರುಗಳಿಗೂ ಪರೀಕ್ಷೆ ಮಾಡ್ಕೊಂಡ ಗುರುಗಳು ಮಾಡ್ಕೊಳ್ಬೇಕಾಗ್ತದೆ. ಹೆಂಗಿದ್ದಾರೆ ಹೆಂಗಿಲ್ಲ ಗೊತ್ತಾಗುತ್ತೆ. ಹಾಗಿಲ್ಲಿ ಗುರುಗಳಿಗೆ ಸಿದ್ದರಾಮರು ಗಜದಂಡ ಸಿಗಬೇಕಾಗಿತ್ತಂದ್ರೆ ಸುಮ್ಮನೆ ಬಸವಣ್ಣನವರಿಗೆ ಗಾತ್ರ ವೇದ ಮುನಿಗಳು, ಶರಣಬಸವಗೆ ಕಲಿಕೇರಿಯ ಮರಳರಾಧ್ಯರು, ಶಿಶುನಾಳ ಸಿರಿಪನಿಗೆ ಗೋವಿಂದ ಭಟ್ಟರು, ಇವೆಲ್ಲ ಸಿಗಬೇಕಾಗಿತ್ತಂದ್ರ ಸುಮ್ಮನೆ ಅಜಾತ ನಾಗರಿಕ ಅವಧೂತರೆ ಅಂಕರಿಗೆ ಅಡಿ ಸಿದ್ದೇಶ್ವರ ಸಿಗಬೇಕಾಗಿತ್ತು ಸುಮ್ಮನೆ. ಒಬ್ಬ ಶಿಷ್ಯ ಉತ್ತಮವಾಗಿರುವಂತ ಶಿಷ್ಯನಿಗೆ ಉತ್ತಮವಾದಂತ ಗುರು ಸಿಗಬೇಕಾಗಿತ್ತಂದ್ರೆ
ಶಿವಾಚಾರ್ಯರು ಶಿವಯೋಗಿಗಳು ದಾಸಿಮಯ್ಯನವರಿಗೆ ಅತ್ಯಂತ ಶಾಸ್ತ್ರ ಶ್ರವಣವನ್ನ ವೀರಶೈವ ಲಿಂಗಾಯತ ಸಂಪ್ರದಾಯ, ವೀರಶೈವ ಲಿಂಗಾಯತ ಸಂಪ್ರದಾಯಕ್ಕೆ ಏನೇನೆಲ್ಲ ಬೇಕು ಅಷ್ಟಾವರಣ ಷಟಸ್ಥಲ ಪಂಚಾಚಾರಗಳನ್ನ, ಗುರು ಲಿಂಗ ಜಂಗಮ ಯೋಗಿ ಪಾದೋದಕ ಪ್ರಸಾದಗಳನ್ನ, ಭಕ್ತ ಮಹಿಷ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯ ಸ್ಥಳಗಳನ್ನ, ಶಿವಾಚಾರ ಕೃತ್ಯಾಚಾರ ಗಣಾಚಾರ ಲಿಂಗಾಚಾರ ಎಲ್ಲ ಆಚಾರಗಳನ್ನ ಎಲ್ಲವನ್ನ ಹೇಳುವಂತವರಾಗ್ತಾರೆ. ಗುರುವಿನ ಕೇವಲ ಜ್ಞಾನ ಅಷ್ಟೇ ಅಲ್ಲ, ಗುರುವಿನ ಸೇವೆಯನ್ನ ಮಾಡಬೇಕು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ ಸೇವೆಯ ಭಗವದ್ಗೀತೆ ಹೇಳುತ್ತದೆ. ಗುರುವಿನಿಂದ ಜ್ಞಾನವನ್ನ ಪಡಿಬೇಕಾಗಿತ್ತಂದ್ರೆ ಅಂಗ ಆಪ್ತ ಸ್ಥಾನ ಸದ್ಭಾವ ಸೇವೆಗಳನ್ನ ಮಾಡುತ್ತಾ ಏನ್ ಮಾಡಬೇಕು? ಸೇವೆ ಮಾಡ್ತಾ ಜ್ಞಾನದ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದಾಗ ಮಾತ್ರ ಗುರು ಉಪದೇಶ ಮಾಡ್ತಾ ಅಂತ ಭಗವದ್ಗೀತೆ ಹೇಳ್ತಾರೆ. ಹಾಗೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯ ಸೇವೆಯನ್ನ ಮಾಡ್ತಾ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾಗ ಮಾತ್ರ ನಮ್ಮ ಸಂಶಯಗಳನ್ನ ಪರಿಹಾರ ಮಾಡ್ತಾನಂತ ಗೀತೆಯಲ್ಲಿ ಹೇಳಿದ ಹಾಗೆ ದಾಸಿಮಯ್ಯನವರು ಗುರುವಿನ ಸೇವೆಯನ್ನ ಮಾಡುತ್ತಾ ನಮಗೆ ಅತ್ಯವಶ್ಯಕವಾಗಿರ್ತಕ್ಕಂಥ ಜೀವನಕ್ಕೆ ವೀರಶೈವ ಲಿಂಗಾಯತ ಧರ್ಮಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಅಷ್ಟಾವರಣ ಷಟಸ್ಥಲ ಪಂಚಾಚಾರಗಳನ್ನ ಬೋಧನೆ ಮಾಡೋದ್ರ ಮೂಲಕ ಸಂಸ್ಕೃತ ಕನ್ನಡ ಮತ್ತು ತೆಲುಗು ಭಾಷೆಗಳನ್ನ ಬಲ್ಲವಾಗಿದ್ರು. ದಾಸಮಯ್ಯನವರು ಒಂದೇ ಭಾಷೆ ಅಲ್ರಿ, ಆಂಧ್ರ ಶ್ರೀಶೈಲ ಅಂದ್ರೆ ತಮಿಳುನಾಡು, ಆಂಧ್ರ ಪ್ರದೇಶ, ಆಂಧ್ರ ನಾಡಿನಲ್ಲಿರ್ತಕ್ಕಂಥ ತೆಲುಗು ಮಾತಾಡಬೇಕಾಗ್ತದೆ, ಕನ್ನಡ ಅಂತ ಕರ್ನಾಟಕದವರು ಕನ್ನಡ ಮಾತಾಡಬೇಕಾಗ್ತದೆ. ಅಲ್ಲಿ ಸಂಸ್ಕೃತವನ್ನ ಕಲಿಯುವ 2-3 ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದ ದಾಸಮಯ್ಯನವರು ಗುರುಗಳ ಬಗ್ಗೆ ಅತ್ಯಂತ ಶ್ರದ್ಧಾಭಕ್ತಿಯುಳ್ಳವರಾಗಿ ಗುರುವಿಗೆ ಶರಣಾಗಿ ಗುರುವಿನ ಸೇವೆಯನ್ನು ಮಾಡಿಕೊಂಡು ಗುರುವಿನ ವಿಧಿಯನ್ನು ಕಲಿತು ಮರಳಿ ಬರ್ತಾ ದಾರಿಯಲ್ಲಿ ಅನೇಕ ಅವಾಗ ನಡ್ಕೊಂಡೇ ಬರಬೇಕು. ಬರುವ ಸಂದರ್ಭದಲ್ಲಿ ಅಡವಿ ಜನ ಅನೇಕ ರೀತಿಯಾಗಿ ಏನ್ ಗೊತ್ತದ. ಅಡವಿ ಜನ ಏನ್ ಮಾಡ್ತಾರಂತಂದ್ರೆ ಕಾಳು ಬೇಟೆಗಳನ್ನ ಆಡುವಂಥದ್ದು. ಬೇಟೆ ನೋಡಿ ಇವತ್ತು ಗುರುವಿನಿಂದ ಎಲ್ಲವನ್ನ ಸಾಧ್ಯವಿದೆ ನಿಮಗೆ ಹೇಳ್ತೀನಿ. ಗುರುವಿನ ಆಶ್ರಯ ಹೊಂದಿದೆ ಆದ್ರೆ ಎಲ್ಲವನ್ನ ನಾವು ಪಡೆಯಬಹುದು. ಗೊತ್ತ್ರಿ? ನಾವು ಜೀವನದಲ್ಲಿ ಇಬ್ಬರೇ ಮುಂದೆ ಬರಿ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಗೊತ್ತ? ಮುಂದೆ ಬರಿ ಅಂತ ಹೇಳ್ತಾರೆ. ಮುಂದುವರಿ ಅಂತ ಹೇಳ್ತಾರೆ. ಕಂಡಕ್ಟ್ ನೋಡಿ. ಇನ್ನೊಬ್ರು ಪರಮೇಶ್ವರ, ಒಬ್ಬ ಬಸ್ ಕಂಡಕ್ಟರ್ ಆದ್ರ ಇನ್ನೊಬ್ಬ ಅವರೋಧ ವೈದ್ಯ. ಗುರುಗಳು ಹೇಳ್ತಾರೆ ಮುಂದುವರಿ. ಒಬ್ಬ ಗುರುಗಳು ಇನ್ನೊಬ್ಬರು ಕಂಡಕ್ಟರ್. ಹಾಗೆ ಜೀವನದ ನಾವು ಮುಂದುವರೆಗೆ ನೋಡುವಾಗ ಕೂಡುವಾಗ ನಾವು ಮುಂದುವರೆದು ಹಾಗೆ ಗುರುಗಳನ್ನ ನಾವು ಮಾತು ಕೇಳಿದ್ರೆ ಅದಕ್ಕೆ ನೆರೆ ಕೇಳು ಅಂತ ಹೇಳಿದ್ರು. ಗುರುವಚನವೇ ಸ್ಮೃತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸಕಲ ವೇದ ಆಗಮಗಳು ಅಂತ ಹೇಳಿದ್ರು. ಶ್ರೀ ಗುರುವಚನದಿಂದ ಅಧಿಕ ಸುದೇವಂತೆ ಅಂತ ಹೇಳಿದ್ರು. ಗುರುವಚನ ಎಲ್ಲ ಅಡಗಿಕೊಂಡಿದೆ ಅನ್ನುವಂಥದ್ದನ್ನ ನಿಜಗುಣ ಶಿವಗಳಾಗಲಿ ಅನೇಕ ಮಹತ್ವದ ಗುರುವಿನ ಮಹಿಮೆ ಹೇಳ್ಕೊಂಡು ಹೋಗ್ತಾರೆ. ಅಂತ ಗುರುನಾಥ ಇರುವುದರಿಂದಲೇ ಇವತ್ತೆಲ್ಲಾ ಸಂತ ಜನರ ಶಿಷ್ಯರ ಇವತ್ತು ವಿವೇಕಾನಂದ ಹೆಸರು ಉಳಿಬೇಕಾಗಿತ್ತು. ರಾಮಕೃಷ್ಣ ಪರಮಹಂಸರ ಎನ್ನುವಂತ ಗುರುಗಳ ಆಶೀರ್ವಾದದ ಮೂಲ ಕಾರಣ. ಇವತ್ತು ಮಹಾಕಾವ್ಯವನ್ನ ರಾಮಾಯಣ ಬರ್ತಿದ್ದಾನೊಬ್ಬ. ರಾಮಾಯಣ ಬರೆದವರು ಯಾರು ಗೊತ್ತಾ? ವಾಲ್ಮೀಕಿ. ಏನಾರಪ್ಪ ವಾಲ್ಮೀಕಿ ರಾಮಾಯಣ ಬರೀಬೇಕಾಗಿತ್ತಂದ್ರೆ ಅವನು ಕೊಲೆ ಮಾಡ್ತಿದ್ದ, ಸುಲಿಗೆ ಮಾಡ್ತಿದ್ದ, ದರೋಡೆಕೋರ ಒಬ್ಬ. ದರೋಡೆಕೋರನ ಗುಂಪಿನಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ ಆತ ಪ್ರಚೇಶ ಸಂತ ಹೆಸರು ಮೂಲ ಬ್ರಾಹ್ಮಣ ಕುಲದಲ್ಲಿರ್ತಕ್ಕಂಥವನು ಹೇಗೆ ತಪ್ಪಿಸಿಕೊಂಡು ಇರಲಿಕ್ಕಿದ್ದ, ಬೇಡರ ಕುಲಕ್ಕೆ ಬೇಡರ ಗುಂಪಿನಲ್ಲಿ ಸೇರಿದ್ದ. ಹಾಗೆ ಕೊಲೆ ಸುಲಿಗೆಯನ್ನ ಮಾಡತಕ್ಕಂತ ಬೇಡ ಆ ವಾಲ್ಮೀಕಿ ಮುಂದೇನಾಗ್ತಂತ ಕೇಳಿದ್ರೆ ನಾರದ ಎನ್ನುವಂತ ಗುರುಗಳು ಬರ್ತಾರೆ. ನಾರದ ಎನ್ನುವಂತ ಗುರುಗಳು ಒಂದು ಉಪದೇಶ ಮಾಡ್ತಾರೆ.
ಎಲ್ಲ ಎದಕ್ಕಾಗಿ ಮಾಡ್ತಾ ಇದ್ದೀರಿ? ಭೂಮಿ ನಿನ್ನ ಅಲ್ಲ, ಹೇಮ ನಿನ್ನದಲ್ಲ, ಕಾಮಿ ನಿನ್ನವಳಲ್ಲ, ಯಾವ ನಿನ್ನದಲ್ಲ. ಎದಕ್ಕಾಗಿ ನೀನು ಕಷ್ಟ ಪಡ್ತಾ ಇದ್ದಿ? ಎದಕ್ಕಾಗಿ ಕೊಲೆ ಮಾಡ್ತಾ ಇದ್ದಿ? ಎದಕ್ಕಾಗಿ ನೀನು ಪ್ರಾಣ ತೆಗಿತಾ ಇದ್ದಿ? ಎದಕ್ಕಾಗಿ ನೀನು ಮಂದಿಯ ಹಣವನ್ನ ಅಪಹರಣ ಮಾಡ್ತಾ ಇದ್ದೀಯ ಅಂತ ಕೇಳಿದಾಗ, ಇಲ್ಲ ನನ್ನ ಹೆಂಡತಿ ಮಕ್ಕಳಿಗಾಗಿ ಮಾಡ್ತಾ ಇದ್ದೀನಿ ಅಂತ. ಹಾಗಾದ್ರೆ ಹೆಂಡತಿ ಮಕ್ಕಳಿಗಾಗಿತ್ತಂದ್ರೆ ನೀ ಮಾಡ್ತಕ್ಕಂಥ ಈ ಕಾರ್ಯದಲ್ಲಿ, ನೀ ಮಾಡ್ತಕ್ಕಂಥ ಈ ಪಾಪ, ಈ ಪುಣ್ಯವಾಗಲಿ ಕಾರ್ಯದಲ್ಲಿ ಹೆಂಡತಿ ಮಕ್ಕಳು ಬಂಧುಗಳೆಲ್ಲ ಬಾಲು ಆಗ್ತಾರೇನು? ಹಾಗಂತಾನೆ ಬೇಡ, ಇಲ್ಲ ನೀವು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ನನ್ನ ಕೈಯಿಂದ, ಇಲ್ಲ ನಾನು ಬಿಡಿಸ್ಕೊಂಡು ಹೋಗುದಿಲ್ಲ, ನಾನು ಗಿಡ ಕಟ್ಟಿ ಹೋಗ್ಬೇಕಾದ್ರಂತ. ಆದ್ರೆ ಮನೆ ಹೋಗಿ ಕೇಳ್ಕೊಂಡು ಬರ್ತಾನೆ. ಕೇಳ್ಕೊಂಡು ಬಂದ್ರಂತ ನೀನ್ ಪಾಪಾರ ಮಾಡು ಪುಣ್ಯ ಮಾಡಿ ನನಗೆ ಏನು ಸಂಬಂಧದ? ಹೆಂಡತಿ ಮಕ್ಕಳು ಬಂಧುಗಳಂತಾರೆ. ನೀ ಪಾಪಾರ ಮಾಡು ಪುಣ್ಯ ಮಾಡಿ ನಮ್ಮ ರಕ್ಷಣೆ ಮಾಡುವಂತ ಕೆಲಸ ಜವಾಬ್ದಾರಿ. ನೀನು ಪಾಪ ಪುಣ್ಯ ನೀನೇ ಜನಕ್ಕೆ ಸಂಬಂಧಪಟ್ಟವಂದಾಗ ಆಗ ಅವನಿಗೆ ಗೊತ್ತಾಗ್ತದ. ಗೊತ್ತಾಗಿ ನಾರದ ಹತ್ತಿರ ಬಂದಂತಾನೆ, ಅಪ್ಪ ಎಂತ ಮಾತು ಹೇಳಿದ್ರಿ ಇವತ್ತು. ನನ್ನ ಭಾಗ್ಯದ ದೇವತೆ, ನನ್ನ ಭಾಗ್ಯದ ದೈವ ನೀನು, ನನ್ನ ಭಾಗ್ಯದ ಗುರು ಅಂತ ಅವನಿಗೆ ನಮಸ್ಕಾರ ಮಾಡಿ ಈ ನನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ, ನೀನು ರಾಮನಾಮ ಸ್ಮರಣೆಯನ್ನ ಮಾಡು, ಭಗವಂತನ ಸ್ಮರಣೆಯನ್ನ ಮಾಡುವುದಂದಾಗ ರಾಮ ಅಂತ ಅನ್ನಕ್ಕಾಗ್ತಿಲ್ಲ, ಮರ ಮರ ಅಂತ ಅನ್ನುವಂತ ಹೇಳಿ ಕಳಿಸು. ಗುರುಗಳು ಯಾವಾಗ ಒಂದು ಸಲ ಕರುಣೆ ತೋರಿ ಸಾಕು, ಜನ್ಮೋದ್ಧಾರ ಆಗ್ತದೆ. ಹಾಗೆ ನಾರದ ಹೇಳಿದಂತೆ ಆ ವಾಲಿ ಬೇಡ, ಮರ 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 ಅಂತ ಕುತ್ಕೊಂಡ ಅದು ಮರ 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 ರಾಮ 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 ಆಯ್ತು. ಬುದ್ಧ ಬೆಳೆದಿದ್ರು ಕೂಡ ಗೊತ್ತಾಗಲಿಲ್ಲ. ಇದು ಬುದ್ಧ ಧ್ಯಾನ ಕೂತ, ತಪಸ್ಸಿ ಕೂತ, ಭಗವಂತನ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಕುತ್ಕೊಂಡ. ಬುದ್ಧ ಬೆಳೆದ್ರು ಗೊತ್ತಾಗಲಿಲ್ಲ. ಆದ್ರೆ ನಾವು ಮನೆಯೊಳಗೆ ಲಿಂಗ ಪೂಜೆ ಮಾಡುವ ಸಂದರ್ಭದಲ್ಲಿ ಸೊಳ್ಳೆ ಮಚ್ಚರ ಬಂದ್ರೆ ಸಾಕು, ಅದಕ್ಕೆ ಪಟ್ಟದ್ದು ಹೊಡೆದು ಮತ್ತೆ ಎಷ್ಟು ವ್ಯತ್ಯಾಸ ಅದು. ಅವರೆಲ್ಲ ನಮ್ಮ ಮನೆ ಹೇಳ್ತೀವಿ, ನಮ್ಮ ಮನೆಗೆಲ್ಲ ಫೋಟೋ ಇಟ್ಟಿರ್ತಾರೆ, ಸಾಲಾಗಿ ಕೊಟ್ಟಿರ್ತಾವ ನಮ್ಮ ಮನೆಗೆಲ್ಲ. ಬೆಳಕೋದ್ ಹೆಂಡತಿಗೆ ಬೈಯೋದು, ಗಂಡಿಗೆ ಬೈಯೋದು, ಮಕ್ಕಳಿಗೆ ಬೈಯೋದು, ಅವೇ ನಾಮಸ್ಮರಣೆ ಕಾಣ್ತದೆ. ಅವೇ ಮಂತ್ರ ಅಂತ ನಾ ತಿಳ್ಕೊಂಡಿದ್ದ. ಅವ್ರು ಬೈಯೋದೇ ಬೇರೆ ಇರ್ತದೆ. ಆಫೀಸ್ ಟೈಮ್ ಬೇಗ ಹೋಗು, ಮಕ್ಕಳಿಗೆ ಸಾಲಿ ತಯಾರು ಮಾಡು, ಅವೆಲ್ಲ ಇರ್ತಾವ. ಹಾಗೆ ನಾವು ವಾಲ್ಮೀಕಿ ಅಂತ ತಪಸ್ಸು ಮಾಡಬೇಕು. ಏನ್ ಗೊತ್ತು, ಭಕ್ತ ಕುಂಬಾರ ಎಷ್ಟು ಕೆಲಸ ಮಾಡೋದು. ಭಕ್ತ ಕುಂಬಾರ ಭಗವಂತನ ಮೇಲೆ ಭಾರವನ್ನ ಹಾಕಿ ಸದ್ಗುರುನಾಥ ಕೊಟ್ಟಿರ್ತಕ್ಕಂಥ ಮಂತ್ರ ಉಪದೇಶವನ್ನ, ಮಂತ್ರ ಪಠಣವನ್ನ ಮಾಡ್ತಾ ಮಾಡ್ತಾ ತನ್ನ ಕುಂಬಾರ ಕಾಯಕವನ್ನ, ಗಡಿಗೆ ಮಾಡುವ ಕಾಯಕವನ್ನ ಬಿಡ್ಲಿಲ್ಲ. ಆ ಗಡಿಗೆ ಮಾಡ್ತೇ ಗಡಿಗೆ ಮಾಡಲಿಕ್ಕೆ ಮಣ್ಣನ್ನು ಹದ ಮಾಡಬೇಕು. ಮಣ್ಣನ್ನು ತುಳಿಯುವ ಸಂದರ್ಭದಲ್ಲಿ ಮಣ್ಣು ಯಾವುದು ಮಗು ಯಾವುದು ಅಂತ ಗೊತ್ತಾಗಲಿಲ್ಲ. ತುಳಿದು ಬಿಟ್ಟ ಮಗುಗೆ ಅಂತ ಮೈ ಎಲ್ಲ ನೋಡಿ, ಮಣ್ಣು ತುಳಿದು ಗೊತ್ತಾಗಲಿಲ್ಲ, ಮಗು ತುಳಿದು ಗೊತ್ತಾಗಲಿಲ್ಲ. ಇದು ಭಕ್ತಿ. ಅದೇ ಅಲ್ಲ, ವಾಲ್ಮೀಕಿ ಅಷ್ಟೇ ಅಲ್ಲ, ಈ ಕುಂಬಾರ ಗೋರ ಕುಂಬಾರ ಅಷ್ಟೇ ಅಲ್ಲ, ಕನಕದಾಸ ಎಂತದನ್ನು ಮಾಡಿದ ಭಕ್ತಿ. ಕನಕದಾಸ ಸುಮ್ಮನೆ ಅಲ್ಲ, ಹೀಗೆ ಹಾಡ್ಕೊಂಡು ಕನಕ ಕೃಷ್ಣನ ಲೀಲೆಗಳನ್ನ ಗುಣಗಾನವನ್ನ ಮಾಡ್ತಾ ಮಾಡ್ತಾ ಹೋದ. ಇವತ್ತು ಉಡುಪಿಗೆ ಹೋದ. ಉಡುಪಿ ಕೃಷ್ಣ ಮಠ ಇದೆಯಲ್ಲ, ಅಲ್ಲಿ ಹೋದ, ಹಾಡಕ್ ಶುರು ಮಾಡ್ದ. ಎದುರು ಕೂತಿದ್ದ ಪುರೋಹಿತ ಶಾಹಿಗಳು, ಬ್ರಾಹ್ಮಣರು ಏನಂತಾರೆ, ಮೈಲಿಗೆ ಮುಡ್ಚೆಟ್ ಅನ್ನುವಂಥವ್ರು ಇಲ್ಲ ದೂರ ತಂದ್ರು. ಅವ್ನು ದೂರ ಇಲ್ಲಿಂದ ಹೋಗಿ, ನೀನು ಯಾವಾಗ ಮೈ ತೊಳೆದಿದೆ, ಯಾವಾಗ ಬಟ್ಟೆ ತೊಳೆದಿದೆ ಗೊತ್ತಿಲ್ಲ, ಹೊಲಸ್ತಿದ್ದಿ ನೀನು, ಮುಡ್ಚೆಟ್ ಅನ್ನುವಂತ ಭಗವಾನಿಂದ ಏನ್ ಮಾಡಿದ್ರೆ ನೀನು ಹಿಂದೆ ಹೋಗು, ಪಕ್ಕ ದೂರ ಹೋಗು ಅಂತ ಕಳಿಸ್ತಾರೆ. ಆಗ ಹಿಂದೆ ಹೋಗಿ ಹಾಡಕ್ ಶುರು ಮಾಡ್ತಾರೆ ಕೃಷ್ಣನ ಗುಣಗಾನ. ಕೃಷ್ಣನ ಲೀಲೆಗಳನ್ನ ಕನಕ ಹಾಡಕ್ ಶುರು ಮಾಡ್ದ. ಹಾಡ್ತಾ ಹೋದ, ಮರೆತು ಬಿಟ್ಟ. ಕೃಷ್ಣ ಯಾವಾಗ ಅವನಿಗೆ ಭೂಮಿಯನ್ನು ಮುಖ ತಿರುಗಿಸಿ, ಹಿಂಭಾಗ ತಿರುಗಿಸಿ, ಗೋಡೆಯಿಂದ ಕಿಂಡಿಯ ಮೂಲಕ ದರ್ಶನ ಕೊಟ್ಟ. ಇವತ್ತು ಉಡುಪಿ ಹೋರಿ ಹಿಂದೆ ಕನಕನ ಕಿಂಡಿ ಅಂತ ಐತಿ, ಕನಕನ ಕಿಂಡಿ ತಿರುಗಿ ದರ್ಶನ ಕೊಟ್ಟ. ಅಂತ ಭಕ್ತಿಯನ್ನ ಮಾಡ್ತಾರೆ. ಹಾಗೆ ದಾಸಿಮಯನ ಭಕ್ತಿ ಕೂಡ ಗುರುವಿನ ಮೇಲೆ ಅತ್ಯಂತ ಶ್ರದ್ಧೆ ಉಳ್ಳವನಾಗಿ ಭಗವಂತ ಈ ಜಗತ್ತಿನೆಲ್ಲ ತುಂಬಿಕೊಂಡಿದ್ದಾನೆ. ದಾರಿಯಲ್ಲಿ ಬೇಟೆಗಾರರು ಬೇಟೆ ಆಡುವ ಸಂದರ್ಭದಲ್ಲಿ, ನೋಡಪ್ಪ ಯಾಕೆ ಬೇಟೆ ಆಡ್ತಾ ಇದ್ದೀರ, ಯಾವುದಕ್ಕಾಗಿ ಬೇಟೆ ಆಡ್ತಾ ಇದ್ರಿ ನೀವು, ಜಗವೆಲ್ಲ ಅವನೇ ಇದ್ದಾನೆ, ಮಣಿಗಣ ಸೂತ್ರದಂತೆ ತೃಣಯ ನೀನಿಪ್ಪೆಯ್ಯ. ಭಗವಂತ ಎಲ್ಲರಲ್ಲಿ ಅಡಿಕೊಂಡು
ತುಂಬಿಕೊಂಡಿದ್ದಾನೆ. ಆಡು ತೃಣ ಕಾಷ್ಟಗಳಲ್ಲಿ ಭಗವಂತ ಎಲ್ಲಾ ಕಡೆ ತುಂಬಿಕೊಂಡಿದ್ದಾನೆ. ಯಾಕೆ ಕೊಲೆ ಸುಲಿಗೆಯನ್ನ ಮಾಡ್ತೀಯ ಅಂತ ಬೇಟೆಗಾರರಿರ್ತಕ್ಕಂಥ ಜನರಿಗೆ ಮಣಿಗಣ ಸೂತ್ರದಂತೆ ತ್ರಿಣಯ ನೀನು ಇಪ್ಪೆಯ್ಯ ಎಣಿಸುವಡೆ ಮಣಿ ಭಿನ್ನ ತರುವಂದ್ಯ ಅಂತ ಹೇಳಿದ್ರು. ಈಗ ನೀನೊಂದು ಸುಲಿಗೆ ಏನೊಂದು ಹಿಡಿಯುವೇನು, ಏನು ಕಿತ್ತಿ ಏನಿರುವೆನು ಅನ್ನುವಂತ ಕೂಡ ದಾಸರು ಹೇಳ್ತಾರೆ. ಎಲ್ಲಾ ಕಡೆ ಪರಮಾತ್ಮ ತುಂಬಿಕೊಂಡಿದ್ದಾನೆ. ಜಗದಗಲ ಮುಗಿಲಗಲ ಮಿಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಪ್ರತಿಮಲಿಂಗವೆಯನ್ನ ಕರಸ್ಥಲಕ್ಕೆ ಬಂದು ಚುಳುಕೊಂಡಿದೆಯ. ಹಾಗೆ ಪರಮಾತ್ಮ ಎಲ್ಲಾ ಕಡೆ ತುಂಬಿಕೊಂಡಿದ್ದಾನಲ್ಲ, ಅಂತ ಪರಮಾತ್ಮ ಎಲ್ಲಾ ಕಡೆ ಇರುವಾಗ ನೀ ಯಾರಿಯನ್ನು ನೋವು ಮಾಡ್ತೀಯ, ಯಾರಿಗಾಗೆ ದುಃಖ ಮಾಡ್ತೀಯ, ಎಲ್ಲ ಕಡೆ ಪರಮಾತ್ಮ ಇದ್ದಾನಂತ ಆ ಬೇಡ ಜನರಿಗೆ ಉಪದೇಶವನ್ನ ಮಾಡಿ ಇಲ್ಲಿರ್ತಕ್ಕಂಥ ಇಳೆ ಬೆಳೆ ನೀರು ಎತ್ತು ಬಿತ್ತು ಗಾಳಿ ವಾಯು ಎಲ್ಲವನ್ನ ಪರಮಾತ್ಮ ಪಂಚ ಮಹಾಭೂತಗಳವಲ್ಲ, ಆಕಾಶ ವಾಯು ತೇಜ ಆತ್ಮ ಪೃಥ್ವಿ ಎಲ್ಲ ಪರಮಾತ್ಮ ಕೊಟ್ಟಿರ್ತಕ್ಕಂಥ ದಾನ ಇದೆ. ಈ ಶರೀರವೂ ಪರಮಾತ್ಮ ಕೊಟ್ಟಿರ್ತಕ್ಕಂಥ ದಾನ, ಈ ಶರೀರದಲ್ಲಿರ್ತಕ್ಕಂಥ ಚೈತನ್ಯವು ಪರಮಾತ್ಮ ಕೊಟ್ಟಿರ್ತಕ್ಕಂಥ ದಾನ. ಈ ದಾನವನ್ನು ಉಳಿಯುವಾಗ ನೆನೆಯದ ಪುಣ್ಯಗಳು ಏನಂದ್ರೆ ರಾಮನಾಥ ಅಂತ ಹೇಳಿದ್ರು. ಅಂತ ದಾಸಿಮೆಯನವರ ವಿಚಾರಗಳನ್ನು ಎಷ್ಟು ಹೇಳಿದ್ರು ಕಡಿಮೆ. ಬಸವಾದಿ ಪ್ರಬಂಧರಿಗೆ ಅವರ ಜೀವನ ಚರಿತ್ರೆಯನ್ನ, ಅವರ ದಾಂಪತ್ಯವನ್ನ, ಅವರ ಇರುವಿಕೆಯನ್ನ ಪ್ರಭಾವ ಬೀರಿತು. ಆದ್ರೆ ನಮ್ಮ ಮೇಲೆ ಇನ್ನೂ ಪ್ರಭಾವ ಬೀರಿತು. ಬಸವಾದಿ ಪ್ರಬಂಧರು ಭಕ್ತಿ ಅಂತವರು ದಾಸಯ್ಯ ಮಾಡಿದಂತವರು ಹೇಳಿದ್ರು. ಭಕ್ತಿ ಇಲ್ಲದ ಬಡವ ನಾನು ದಾಸಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಕಟ್ಟಯ್ಯನ ಮನೆಯಲ್ಲಿ ಬೇಡಿದೆ, ನೆರೆದೆಲ್ಲ ಪುರಾತನದ ಮನೆಯಲ್ಲಿ ಬೇಡಿದೆ, ಎಲ್ಲ ಪಾತ್ರೆ ತುಂಬಿತ್ತು ನೋಡக்கூಡದ ಸಂಗಮ ದೇವ. ಆ ಬಸವಣ್ಣ ಇಂಥ ಪುರಾತನದ ಮನೆಯಲ್ಲಿ ಭಕ್ತಿ ಭಿಕ್ಷೆ ಅಂತ ಕೇಳಿದಾರಂತೆ. ಸುಮ್ಮನೆ ಅಲ್ಲ, ಭಕ್ತಿ ಭಿಕ್ಷೆ, ಭಕ್ತಿ ಇಲ್ಲದ ಬಡವ ನಾನು ಅಂತ ಹೇಳಿದ್ರು. ಅಂತ ಬಸವಣ್ಣನ ಕೂಡ ಇವರೆಲ್ಲರ ಮೇಲೆ ಪ್ರಭಾವ ಬೀರಿದೆ. ಅಂತ ದಾಸಮಯ್ಯ ವಿದ್ಯೆಯನ್ನ ಕಲಿತು ಊರಿಗೆ ಬರ್ತಾನೆ. ಮರಳಿ ತನ್ನ ಊರಿಗೆ ಬರ್ತಾನೆ. ಊರಿಗೆ ಬಂದು ತನ್ನ ಮತ್ತೆ ಕಾಯಕವನ್ನ, ಏನು ಕಾಯಕ, ನೇಗಿಯ ಕಾಯಕವನ್ನ ಮಾಡ್ತಾನೆ. ತಂದೆ ತಾಯಿಗಳು ಕೂಡ ನೇಗಿಯ ಕಾಯಕವನ್ನ, ಬಟ್ಟೆ ನೇಯುವ ಕಾಯಕವನ್ನ ಮಾಡ್ತಾರೆ. ಉಂಕೆಯ ನಿಮಿತಿ ಸರಣಿಯ ಸಮಗೊಳಿಸಿ ಸಮಗಾರ ನಿಕ್ಕಿ ಅಣಿಗಳು ಏಳು ನಟ್ಟಿದೆ ಹಿಡಿದ ಲಾಳಿಯ ಮುಳ್ಳು ಖಂಡಿಕೆಯ ನುಂಗಿತ್ತು. ಈ ಸೀರೆಯ ನೇರವ ನಾನು ನೀನು ರಾಮನಾಥ. ಇಂಥ ಕಾಯಕವನ್ನ ಮಾಡತಕ್ಕಂಥ ಶರಣ ದಾಸಮಯ್ಯ. ಕಾಯಕ ಮಾಡ್ತಾ ಮಾಡ್ತಾ ಬೆಳೀತಾ ಬೆಳೀತಾ ಹೋಗಿದ್ದಾನೆ. ಜ್ಞಾನ ಉಂಟಾಗಿದೆ. ಮುಂದೆ ವಯಸ್ಸಿಗೆ ಮಕ್ಕಳು ಇದ್ದ ಮನೆಯಾಗ ತಂದೆ ತಾಯಿಗಳು ಚಿಂತೆ ಶುರುವಾಗ್ತಾವಲ್ಲ. ತುಂಬುವ ಚಿಂತೆ, ಉಳದ ಚಿಂತೆ, ಹೆಣ್ಣಗಾದ ಚಿಂತೆ, ಮಕ್ಕಳ ಚಿಂತೆ, ಮಕ್ಕಳ ಬದುಕಿನ ಚಿಂತೆ. ಬೆಳೆದ ಮನೆ ನಿಂತಿದ್ದಾನೆ. ಮದುವೆ ಮಾಡಬೇಕು, ಮನೆಗೊಬ್ಬ ಸೊಸೆಯನ್ನ ತರಬೇಕು ಅನ್ನುವಂಥದ್ದನ್ನು ತಂದೆ ತಾಯಿಗಳಿಗೆ ಇರ್ತದ. ಏನು ಮಾಡಬೇಕು? ದಾಸಿಮಯ್ಯ ತಕ್ಕಂತೆ ಸತಿಪತಿಗಳು ತಕ್ಕಂತೆ ಇರಬೇಕು. ಹೆಂಡತಿಗೆ ತಕ್ಕಂತೆ ಗಂಡ, ಗಂಡಗೆ ತಕ್ಕಂತೆ ಎತ್ತು ಏರಿಗೆ ಕೋಣ ಕೆರೆಗೆ ಇರುವಂತ ಗಂಡ ಹೆಂಡತಿ. ಒಬ್ಬರಿಗೊಬ್ಬರು ಅರಿತು ಜೀವನ ಮಾಡುವಂತ, ಒಬ್ಬರಿಗೊಬ್ಬರು ಅರಿತು ಬಾಳುವಂತ ಗಂಡ ಹೆಂಡತಿ ಇದ್ರೆ ಚಂದ ಅಂತ ವಿಚಾರದಿಂದ ದಾಸಿಮಯ್ಯನವರಿಗೆ ಮದುವೆಗೆ ಒಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅವರು ಸನ್ಯಾಸಿ ಆಗ್ಲಿಕ್ಕೆ ಹೊರತಕ್ಕಂತ ದಾಸಿಮಯ್ಯ ಮದುವೆ ಬೇಡ ಅಂತಾರೆ. ಆದ್ರೆ ನನಗೆ ಯೋಗ್ಯವಾದಂತ ಕನ್ಯೆ ಸಿಕ್ಕರೆ ಮಾತ್ರ ಮದುವೆ ಆಗ್ತೀನಿ. ಕನ್ಯೆ ಯೋಗ್ಯವಾಗಿರ್ತಕ್ಕಂಥ ಕನ್ಯೆ ಸಿಗ್ಬೇಕು. ಹಾಗೆ ಯೋಗ್ಯವಾಗಿರ್ತಕ್ಕಂಥ ಕನ್ಯೆಯನ್ನ ಎಲ್ಲೇ ಹುಡುಕಬೇಕು ಅಂತ ವಿಚಾರ ಮಾಡಿ 12 ವರ್ಷ ಪ್ರಾರಂಭ ಮಾಡಿದ್ರು. ಈಗ ಹುಡುಕಾಕ್ ಪ್ರಾರಂಭ ಮಾಡಿದ್ರು. ನಾವು ಹುಡುಕಾಕತ್ತೀವಲ್ಲ, ನಮ್ಮ ಮಕ್ಕಳಿಗೆಲ್ಲ ಎಲ್ಲ ಕಡೆ ಹುಡುಕಾಕತ್ತೀವಿ, ಇನ್ನೂ ಸಿಗ್ತಾನೆ ಇಲ್ಲ. ಎಲ್ಲಾಗ ನೌಕರಿಯರೇ ಕೇಳ್ತಾರೆ, ನೌಕರಿಯರೇ ಕೇಳ್ತಾರೆ, ತೀರಾ ಆಸ್ತಿಯರೇ ಕೇಳ್ತಾರೆ. ಇಲ್ಲ ಏನಾದ್ರೂ ಒಂದು ಗಂಟು ಇಡಬೇಕು, ಏನಾದ್ರೂ ಮದುವೆ ಆದ್ಮೇಲೆ ಬೇರೆ ಆಗ್ಬೇಕಂತ ಇರ್ತಾರೆ. ಅದು ಐತಿ. ಹೀಗಂತ ಹೆಂಡತಿಯನ್ನ, ಹೆಣ್ಣನ್ನ, ಕನ್ಯೆಯನ್ನ ಹುಡುಕಾಕ ಪ್ರಾರಂಭ ಮಾಡ್ತಾರೆ. 12 ವರ್ಷ, 1 ದಿವಸ 2 ದಿವಸ ಅಲ್ರಿ, 12 ವರ್ಷ. ಅವಾಗ ವಯಸ್ಸು ಕೊಡದಿತ್ತು, ಈ ವಯಸ್ಸು ಸಾಣದಾಗೈತಿ. ಅವಾಗ 700 ವರ್ಷ, 800 ವರ್ಷ, 1000 ವರ್ಷ ಬರ್ತಿದ್ರು. ಈಗ 100 ವರ್ಷ, ಪಂಚಾಯತ್ 100 ವರ್ಷ ತಂದರೆ ಈಗ ನಾವು ಬದುಕುದ 60 80 ವರ್ಷ ಲಾಸ್ಟ್. ಯಾಕಂದ್ರೆ ಎಲ್ಲ ಕೆಮಿಕಲ್ ಆಹಾರ ತಿಂದು, ಔಷಧ ತಿಂದು ತಿಂದು ಹುಟ್ಟುವುದೇ ಔಷಧ. ದವಾಖಾನೆ ಕೊಡ್ತೀವಿ, ಔಷಧಿಯಿಂದ ಹುಟ್ಟಿರ್ತೇವಿ, ದವಾಖಾನೆ ಹುಟ್ಟಿರ್ತೇವಿ. ಮುಂದೆ ಏನಾದ್ರು ತಿನ್ಬೇಕು, ಕರಗಬೇಕು, ನೋಡ್ಬೇಕು, ಔಷಧ ತಿಂತೀವಿ.
ಉಣಬೇಕಾದ್ರೆ ಔಷಧ ರೀ, ಕರ್ಕಬೇಕಾದ್ರೆ ಔಷಧ ರೀ, ಹೊರಗೆ ಹಾಕ್ಬೇಕಾದ್ರೂ ಔಷಧ. ಔಷಧದಿಂದ ಎಲ್ಲ ಜೀವನ ನಡೀತಾ ಇದೆ. ಅದಕ್ಕ ಇಂಥ ಕನ್ಯೆಯನ್ನ ಹುಡುಕಬೇಕು ಅನ್ನುವಂಥದ್ದನ್ನ ಎಲ್ಲಿ ಹುಡುಕ್ತಾರೆ ಎಂದು ಅನ್ನುವಂಥ ವಿಚಾರವನ್ನು ನಾಳೆ ನೋಡೋಣ. ನಾಳೆ ವಿಷಯವನ್ನು ನೋಡ್ತೇವೆ. ಈ ಮಂಗಳಮಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇನ್ನು 25 ತಾರೀಕಿನ 24 ತಾರೀಕಿನವರೆಗೆ ಪ್ರವಚನ, 24ನೇ ತಾರೀಕಿನವರೆಗೆ ಅಂದ್ರೆ ಮಂಗಳವಾರ, ಇವತ್ತ ರವಿವಾರ, ಶನಿವಾರ, ರವಿವಾರ, ಸೋಮವಾರ, ಮಂಗಳವಾರ, ರವಿವಾರ, ಸೋಮವಾರ, ಮಂಗಳವಾರ, 3 ದಿವಸ ಇರುತ್ತೆ. 3 ದಿವಸದಲ್ಲಿ ನೀವು ಏನೇನು ಕೆಲಸ ಮಾಡಬೇಕು ಅನ್ನೋದು ಹೇಳ್ತೀವಿ. ಏನೇನು ಕೆಲಸ ಮಾಡಬೇಕು? ನಾಳೆಗ ಕುಂಕುಮಾರ್ಚನೆ. ಇವತ್ತೆಲ್ಲ ರಕ್ತ ಬಿಟ್ರೆ ನಾ ಮೊದಲಿಗೆ ನೀವು ಒಬ್ರು ಕೊಟ್ಟರೆ ಸಾಕು ನೋಡಿಲ್ಲ ಇರ್ತಾರೋ. ನಾ ಮೊದಲಿಗೆ ಒಬ್ಬರೇ ಕೊಟ್ಟರೆ ಸಾಕು ಅಂತಂದ್ರೆ ಅಪ್ಪರು ಕೊಡಕ್ ಬಂದಿರು ಅವ್ರ ಮೈಯಾಗ ರಕ್ತ ನೀಡಂತ. ಅದು ಹಿಮೋಗ್ಲೋಬಿನ್ ಬೇಕಲ್ಲ, ಪಾಯಿಂಟ್ 13 ಎದೆ ಇರ್ತೈತಿ. ಅವ್ರಿಗೆ ಚೆಕ್ ಮಾಡಿ ರಕ್ತ ತಗೊಂಡು ನಾ ಚೆಕ್ ಮಾಡಿದ್ರಿ ಅಪ್ಪ ಅವ್ರಂತ ನೀವು ರೊಟ್ಟಿ ಉಂಡೋರ್ ಗಟ್ಟಿದ್ರಪ್ಪ ನಾವೆಲ್ಲ ನಾಟಿಗಿದ್ದೇವೆ ಅಂತಂದವರು. ಅದಕ್ಕ ನಾಳೆಗೆ ಕುಂಕುಮಾರ್ಚನೆ ಎಲ್ಲರೂ ಬರ್ಬೇಕು. ಸಾಯಂಕಾಲ ಬೇಗ ಬರ್ಬೇಕು. ಅದಾದ್ಮೇಲೆ ಪ್ರವಚನ ಶುರು ಆಗ್ತದೆ. ಮತ್ತೆ ಭಜನೆಯವ್ರು ಬರ್ಬೇಕು. ನೀವೆಲ್ಲ ಹಾಕಿ ಬೆಳೆದವರೆಲ್ಲ ಹಾಡೋಂಥವರೆಲ್ಲ ಇವರು ಇರ್ತಾರೆ. ನನಗೂ ಟೈಮ್ ಸಿಕ್ಕಂದ್ರೆ ಹಾಡಾಡ್ತೀನಿ. ಹಾಡಕ್ಕೆ ಸುಮ್ಮನೆ ಮುಂದೆ ಹಾಡಾಗಿರ್ತೀನಿ ನಾನು. ಮುಂದೆ ಈ ಒಳ್ಳೆಯ ಕಾರ್ಯಕ್ರಮ ಒಂದಿಷ್ಟು ತನು ಮನ ಧನ ಮುಖ್ಯ ಆಯ್ತು. ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕಾಗಿತ್ತಂದ್ರೆ ಎಲ್ಲ ಬೇಕಲ್ಲ. ಶರೀರದಿಂದ ದುಡಿಯುವಂತವರೇ ಬೇರೆ, ಸೇವೆ ಮಾಡುವಂತವರು. ಜ್ಞಾನದಿಂದ ಸೇವೆ ಮಾಡುವಂತವರು ಬೇರೆ. ಒಂದಿಷ್ಟು ದಾಸೋಹ ಆಗ್ಬೇಕಲ್ಲ. ಒಂದಿಷ್ಟು ಹಣದಿಂದ ಸೇವೆ ಮಾಡುವಂತರು ಇದ್ದವರದಷ್ಟು ಧರ್ಮ ಕೊಡಬೇಕು. ಧನವಿದ್ದು ಫಲವೇನು ಧರ್ಮವಿಲ್ಲದ ಅಂತ ಅಕ್ಕನಾದಿ ಹೇಳಿದ್ದಾರೆ. ನಮ್ಮಲ್ಲಿ ಸಾಕಷ್ಟು ಅದ, ಅದನ್ನು ಧರ್ಮಕ್ಕಾಗಿ ಉಪಯೋಗ ಮಾಡಬೇಕು ಅನ್ನುವಂಥದ್ದನ್ನ ವಿಚಾರ. ಮತ್ತೆ ಕೊನೆಯ ದಿವಸ ಒಂದಿಷ್ಟು ರೊಟ್ಟಿ ವಿಚಾರ. ರೊಟ್ಟಿ ನಿಮ್ಮ ಶಕ್ತಿ ಎಷ್ಟಿದೋ 5, 10, 11, 50 ರೊಟ್ಟಿ ಮಾಡಿ ಕೊಡ್ತೈತಿ. ನಿಮ್ಗೆ ಸಿಗಿದ್ರೆ ಹೆಣ್ಮಕ್ಳು ರೊಟ್ಟಿ ಮಾಡಿಕೊಡ್ತಾರೆ. ಮಷಿನ್ ಬಂದವ್ರಪ್ಪ. ನಾವು ಸೋಲಾಪುರ ರೊಟ್ಟಿ ಮಾಡೋದು ಕಷ್ಟ ಆಗ್ಬಿಟ್ಟೆ. ಆಗ ಒಂದಿಷ್ಟು ನಿಮ್ಮ ಶಕ್ತಿ, ನಿಮ್ಮ ಭಕ್ತಿ ರೊಟ್ಟಿ. ಯಾಕಂದ್ರೆ ಎಲ್ಲ ಸುತ್ತಮುತ್ತಲು ಇರತಕ್ಕಂತ ಭಕ್ತ ಜನರು ಬರ್ತಾರೆ. ಮೆರವಣಿಗೆ ಇರ್ತದೆ. ಮೆರವಣಿಗೆಯಲ್ಲಿ ನೀವೆಲ್ಲ ಕುಂಭ, ಕಳಸ, ಆರತಿಯನ್ನು ತೆಗೆದುಕೊಂಡು ಬರಬೇಕು. ಬೆಳಗ್ಗೆ ಇರ್ತದೆ, ಬಿಸಿಲು ಆಗಾದ್ರೆ ಮೆರವಣಿಗೆ ಮಾತ್ರ. ಸಾಯಂಕಾಲ ಮಾಡ್ತಾ ಗೊತ್ತಿಲ್ಲ ಅವರು ಹಿರಿಯರದು. ನೀವೆಲ್ಲವನ್ನ ಎಲ್ಲಕ್ಕೂ ಕೂಡ ಸಹಕಾರ ಮಾಡಬೇಕು. ಅದಕ್ಕೆ ನಿಮಗೋಸ್ಕರ ಕಾರ್ಯಕ್ರಮ ಬುಧವಾರ ಇಟ್ಟಿದ್ದಾರೆ. छुट्टी ದಿನ ಇಟ್ಟಿದ್ದಾರೆ. ನೀವೆಲ್ಲ ಬರ್ತೀರಿ ಅಂತೇಳಿ. ಯಾಕಂದ್ರೆ ಅದು ಪಂಚಮಿಗೆ ಹೋಗ್ತದೆ. 23ನೇ ತಾರೀಕಿಗೆ 23 ತಾರೀಕಿಗೆ ಮುಗಿಬೇಕು ಪಂಚಮಿಗೆ ಅವ್ರ ಜಯಂತಿ. ಆದ್ರೆ ನೀವೆಲ್ಲರಿಗೋಸ್ಕರ ಸರಳ ಮಾಡ್ಕೊಂಡು ಬುಧವಾರ ದಿವಸ ಕಾರ್ಯಕ್ರಮ ಇಟ್ಟಿದ್ದಾರೆ. ಒಂದಿಟ್ಟು ರೊಟ್ಟಿ ಗಂಟ ರೊಟ್ಟಿ ತರಬೇಕು. ರೊಟ್ಟಿಯನ್ನ ನೀವು ಎಷ್ಟು ಹಸಿ ಇದು ಮಾಡಿ ಒಣಗಿಸ್ಬೇಕ್ರಿ. ಮತ್ತೆ ಹಾಗೆ ತಂದ್ರೆ ಇಡಬಾರ್ದು. ಗಟ್ಟಿ ರೊಟ್ಟಿ ನಿಮ್ ಶಕ್ತಿ ಎಷ್ಟು ಜಾಸ್ತಿ ಮಾಡಿದ್ರೆ ನೀವೇ ತಂದು ನೀವೇ ಹೋಗೋದಷ್ಟೇ. ಯಾಕಂದ್ರೆ ಇವತ್ತು ನೋಡಿ ಆ ಶಕ್ತಿ ಹೆಚ್ಚಿಗೆ ಗೊತ್ತದ. ಒಂದು ಅರ್ಧ ರೊಟ್ಟಿ ಹಾಕಿದ್ರೆ ಒಂದು ರೊಟ್ಟಿ ಕೊಟ್ಟಿದ್ರೆ ಎಷ್ಟು ಪುಣ್ಯ ಸಿಗ್ತೈತೆ ಅನ್ನುವಂತ ವಿಚಾರ ನಿಮ್ಗೆ ಹೇಳ್ತೀನಿ. ಒಂದು ಊರ ಕೇಳಿ. ಒಂದು ಊರಲ್ಲಿ ಒಂದು ಬಡ ಕುಟುಂಬ. ನಾವು ಊರು ಕೂಡಿಸಿ ಹೊರಗಿದ್ದಕ್ಕೆ ನಾವು ಮಾತಾಡೋದು ತಿಳಿಸ್ಬೇಕು ಎಲ್ಲರಿಗೂ ಚೆನ್ನಾಗಿ ಪ್ರತಿದಿನ ಆಗಲ್ಲ. ಒಂದು ಊರ ಒಂದು ಬಡ ಕುಟುಂಬ. ಬಡ ಕುಟುಂಬ ತಂದ್ರೆ ಅಜ್ಜ, ಅಪ್ಪ, ಅವನು ಎಲ್ಲ ಬಡವರೇ ಇದ್ದಾರೆ. ಕೆಲಸ ಮಾಡಿದ್ರಷ್ಟೇ ಹೊಟ್ಟೆ ತುಂಬುವಂಥದ್ದು. ಕೆಲಸ ಇಲ್ಲ ಅಂತಂದ್ರೆ ಹೊಟ್ಟೆನ ತುಂಬಿದಿಲ್ಲ. ಇಂಥ ಬಡ ಕುಟುಂಬ. ಒಂದ್ ದಿವಸ ಹೆಂಡತಿ ಗೊತ್ತಾಗ್ತದಂತ. ಏನು ಗೊತ್ತಾಗ್ತದಂದ್ರ ಸೋಲಾಪುರದ ಆಶಾನಗರದಲ್ಲಿ ಒಂದು ದುಕಾನ ಅದಂತ. ದುಕಾನ ಯಾವ ದುಕಾನ ಅಂದ್ರೆ ಪುಣ್ಯವನ್ನ ಸಂಗ್ರಹಿಸುವ ದುಕಾನ ಐತಿ. ಅದಕ್ಕ ಆ ಹೆಣ್ಮಗಳಿಗೆ ಗೊತ್ತಾಗಿತ್ತು. ಮೊಟ್ಟ ಮೊದಲು ಗೊತ್ತಾಗ ಹೆಣ್ಮಗಳಿಗೆ ಗೊತ್ತದ ಗೊತ್ತಿರಬೇಕು ಅಂತ ಅವರೇ
ಹೆಣ್ಮಗಳಿಗೆ ಗೊತ್ತಾಯ್ತು. ಅಲ್ಲಿ ಹೋಗಿ ಪುಣ್ಯ ಏನಾಗಿದ್ರೆ ಹೇಳಿದ್ರೆ ಆ ಸೌಕಾರ ಪುಣ್ಯದ ರೂಪವಾಗಿ ಸಂಪತ್ತನ್ನ, ಪುಣ್ಯದ ರೂಪವಾಗಿ ಯಾವ್ದಾರ ಹಣ, ರೊಕ್ಕ, ಬಟ್ಟೆ, ಒಡವೆ, ವಸ್ತು ಎಲ್ಲವನ್ನ ಕೊಡ್ತಾನಂತೆ ಅಂತ ಈಕಿ ಗೊತ್ತಾಯ್ತು. ಪಾಪ ಹೆಣ್ಮಗಳು ಗಂಡಿಗೆ ಹೇಳ್ತಾಳೆ, ಊಟ ಮಾಡಿಸೋದು, ಊಟ ಮಾಡುವಾಗ ಅದು ಕಿವಿ ಮಾಡುದ್ರಿ. ಹೆಣ್ಮಗಳು ಸಾಮಾನ್ಯವಾಗಿ ಊಟ ಮಾಡುವಾಗ ಇರ್ತಾನ, ಏನ್ ತಿಂತದ್ದು ಗಂಡಿಗೆ ಗೊತ್ತು, ನೀವು ಮಾಡ್ಯಾರ ಹಂಗೆ ನಿಮ್ಮೇನ್ ಗೊತ್ತಂತ ನಮ್ಮೇನ್ ಗೊತ್ತದ, ನಾವು ಅಚ್ಚಿದ್ರು ಮಾಡಿದಾಗ ಅಚ್ಚಿಯಿಂದ ಗೊತ್ತಾಗೈತಿ. ನೀವು ಸಿಗುದೇ ಇಲ್ಲೇ ಸಿಕ್ಕ್ರಿ, ಬೇರೆ ಬೇರೆ ಸಿಗಲ್ಲ ಅದಕ್ಕೆ ಗಂಡ ಸಿಗುದೇ ಊಟ ಟೈಮ್ನಾಗ, ಊಟ ಕೊಡಿಸೋ ಟೈಮ್ನಾಗ ಆಕೆ ಅವಾಗ ತಿಂತಾಳೆ. ಚಿನ್ನ ಮಾಡೋದು ಅವಾಗ ರೀ ರೀ ಅಂತಲ್ಲೇ ಏನೋ ಗಂಡ ಅಂತಿರ್ಬೇಕು ರೀ. ಈಗ ಸೋಲಾಪುರದಾಗ ಹಾಸನಗರದಾಗ ಒಂದು ದುಕಾನ ಐತಿ. ಅದು ಪುಣ್ಯವನ್ನ ಸಂಗ್ರಹಿಸುವ ದುಕಾನ ಅಂತ. ನಾವ್ ಏನಾದ್ರೂ ಪುಣ್ಯ ಅಲ್ಲಿ ಹೋಗಿ ಹೇಳಿದ್ರೆ ಪುಣ್ಯಕ್ಕೆ ಪ್ರತಿಫಲವಾಗಿ ಒಂದಿಷ್ಟು ಸಂಪತ್ತು ಕೊಡ್ತಾರಂತ, ನಮ್ಮ ಜೀವನ ಉದ್ಧಾರ ಆಗ್ತದ, ಹೋಗಿ ಹೇಳ್ರಿ. ಆಗ ಹೆಣ್ಮಗಳ ಮಾತು ಕೇಳಿ ಗಂಡ ಅಂತಾನ, ನಾವೇನು ಪುಣ್ಯ ಮಾಡಿವಿ, ನಮ್ಮ ಅಜ್ಜ ಬಡವ, ನಮ್ಮ ಅಪ್ಪ ಬಡವ, ನಾನು ಬಡವ ಇದ್ದೇನೆ, ಏನೂ ಪುಣ್ಯ ಮಾಡಿಲ್ಲ, ಏನೇ ಪುಣ್ಯ ಹೇಳಬೇಕು ಅಂತ ವಿಚಾರ ಮಾಡಿ ಆಗ ಹೆಂಡತಿ ಒತ್ತಾಯ ಮಾಡ್ತಾಳೆ. ಕೆಳಗಡೆ ಹೆಣ್ಮಗಳು ಒತ್ತಾಯ ಮಾಡಿ, ಏನಾರ ಹೋದ್ರೆ ಹೋಗಿ ಹೇಳ್ರಿ, ನಾವು ಬಡವಿದ್ದೇವೆ, ಸಹಾಯ ಮಾಡಂತ ಹೇಳ್ರಿ ಅಂದಾಗ ಗಂಡ ಬರ್ತಾನೆ ಊರಿಂದ. ಹಳ್ಳಿಯಿಂದ ಬರ್ಬೇಕಾದ್ರೆ ಹೆಂಡತಿ ಏನ್ ಮಾಡ್ತಾಳೆ, ನಿನ್ನೆ ಮೊನ್ನೆ ಉಳಿರ್ತಕ್ಕಂತ ಒಂದಿಷ್ಟು ಹಿಟ್ಟಿತ್ತು, ಒಂದು ರೊಟ್ಟಿ ಮಾಡಿ ಒಂದಿಟ್ಟು ಖಾರದ ಚಟ್ನಿ ಕೊಟ್ಟು ರೊಟ್ಟಿ ಹಚ್ಚಿ ಕೊಡ್ತಾಳೆ, ಬುತ್ತಿ ಕಟ್ಟಿ. ಒಂದ್ ರೊಟ್ಟಿ ಅದಕ್ಕೆ ಮೆಣಸಿನ ಚಟ್ನಿ ಹಚ್ಕೊಂಡು ಬುತ್ತಿ ಕಟ್ಕೊಂಡು ಬ್ಯಾಗ್ಲ ಇಟ್ಕೊಂಡು ಬರ್ತಾ ಇರ್ತಾ ನಡ್ಕೊಂಡು ಬರ್ಬೇಕು. ನಡ್ಕೊಂಡು ಬರುವಂತ ಸಂದರ್ಭದಾಗ ದಾರ್ಯಾಗ ಏನ್ ಹಸಿರಾದ್ರೆ ಊಟ ಮಾಡೋದು, ನೀರು ಕುಡಿ ಅಂತ ಹೇಳಿರ್ತಾಳೆ ಹೆಂಡತಿ. ದಾರ್ಯಾಗ ಬರ್ಬೇಕಾದ್ರೆ ಆಯಾಸ ಆಗ್ತದೆ, ಬಿಸಿಲು ಉಸಿರು ಆಗ್ತದ, ನೀರಡಿಕೆ ಆಗ್ತದ. ಒಂದ್ ದೊಡ್ಡ ಗಿಡ ನೋಡಿ ಗಿಡದ ಕೆಳಗೆ ಕೂಡ್ತಾನ. ಗಿಡ ನೋಡಿ ಕೂತು ನೀರು ಕುಡಿದು ಕೈಕಾಲ ಒಂದಿಟ್ಟು ತೊಳ್ಕೊಂಡು ಊಟ ಮಾಡ್ಬೇಕು ಅಂತ ಒಂದ್ ರೊಟ್ಟಿ ಕೈಯಾಗಿ ಇಟ್ಕೊಂಡು ಊಟ ಮಾಡ್ಬೇಕಂತ ಬಾಯಿಗಳು ತುತ್ತು ಹಾಕೋಬೇಕು ಅಂತ ವಿಚಾರ ಮಾಡ್ತಾರ. ಆಗ ಮುಂದೆ ಒಂದು ನಾಯಿ ನಿಂತಿರ್ತದೆ, ಮುಂದೆ ಒಂದು ನಾಯಿ ಬಂದು ನಿಂತಿರ್ತದೆ. ವಿಚಾರ ಅಂತಾನೆ, ಇಲ್ಲಿ ಸುತ್ತಮುತ್ತ ನೋಡ್ತಾನೆ, ಯಾರು ಇಲ್ಲ, ಬಟ್ಟ ಬಯಲು, ಯಾವ ಮನೆಯಲ್ಲ, ಯಾವ ಊರಲ್ಲ, ನಾಯಿ ಹೆಂಗ್ ಬಂತು ಅಂತ ವಿಚಾರ ಮಾಡ್ತಾನೆ. ನಾಯಿ ಹೆಂಗ್ ಬಂತು ಅಂತ ವಿಚಾರ ಮಾಡಿ, ಈಗ ಒಂದೇ ರೊಟ್ಟಿ ಅದ, ಒಟ್ಟು ಹಾಕಿದ್ರೆ ಅದೊಂದು ಸ್ವಲ್ಪ ಆಗಲ್ಲ, ಅದಕ್ಕೂ ಸ್ವಲ್ಪ ಆಗಲ್ಲ ಅಂತ ಒಂದ್ ರೊಟ್ಟಿಯನ್ನ ಅರ್ಧ ರೊಟ್ಟಿಯನ್ನಾಗಿ ತಾ ಊಟ ಮಾಡಿ ಅರ್ಧ ರೊಟ್ಟಿ ನಾಯಿ ಹಾಕ್ತಾನೆ. ನಾವು ಅರ್ಧ ರೊಟ್ಟಿ ನಾಯಿ ಹಾಕಿ ಅರ್ಧ ರೊಟ್ಟಿ ತಾನು ತಿಂದು ನೀರು ಕುಡಿದು ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋಗಿ ಹಂಗೆ ಬರ್ತಾ ಇರ್ತಾನ. ಸೌಕಾರ ಅಂತೀರ ಬರ್ತಾನ. ಸೌಕಾರ ನೋಡ್ರಿ, ನಾವು ಬಡವಿರ್ತೀವಿ, ಏನಾದ್ರು ಮಾಡಿ ನಮ್ಗೆ ಒಂದಿಷ್ಟು ನಮ್ಮ ಜೀವನಕ್ಕೆ, ನಮ್ಮ ಕುಟುಂಬಕ್ಕೆ ಸಹಾಯ ಆಗಂಗ, ಅನುಕೂಲ ಆಗಂಗ ಒಂದಿಷ್ಟು ಸಂಪತ್ತು ಕೊಡ್ರಿ. ಆಗ ಸೌಕಾರ ಅಂತ ಹಾಗೆ ಯಾರು ಕೊಡಂಗಿಲ್ರಿ, ನಾ ಹಾಗೆ ಯಾರಿಗೆ ಕೊಡ್ತಿಲ್ಲ, ನೀವು ಏನಾದ್ರೂ ಪುಣ್ಯ ಮಾಡಿದ್ರೆ ನನಗೆ ಹೇಳಬೇಕು, ನಾ ಕೊಡ್ತೀನಿ ಅಂತ. ನಮ್ಮ ಅಜ್ಜ ಬಡವ, ನಾನು ಬಡವ, ನಮ್ಮ ಅಪ್ಪನು ಬಡವಿದೆ, ಎಲ್ಲ ಬಡವಿದ್ದೇವೆ, ಕುಡಿದು ಜೀವನ ಕೂಲಿ ನಾನೇ ಮಾಡಿ ಜೀವನ ಮಾಡ್ಬೇಕಾಗ್ತದ. ಅದಕ್ಕೆ ನಾವು ಬಡವಿದ್ದಾಗ ಏನು ಮಾಡಿಲ್ರಿ. ನೋಡು, ನನ್ ವಯಸ್ಸು ಕೇಳ್ತಾನೆ, ನನ್ನ ವಯಸ್ಸು 40-50 ಇರ್ಬೇಕು ಅಂತ. ಅಲ್ಲಪ್ಪ, ನೀನ್ 40-50 ವರ್ಷದ ಏನೂ ಮಾಡಿಲ್ಲ, ಪುಣ್ಯದ ಕೆಲಸ ಏನು ಮಾಡಿಲ್ಲ, ಏನು ನೋಡು, ವಿಚಾರ ಮಾಡು, ಅಷ್ಟು ಬಿಡು. ನಿಮ್ಮ ಮನೆಯಿಂದ ನಮ್ಮ ಅಂಗಡಿ ಬರೋದಕ್ಕೆ ಟೈಮ್ ಅದ, ಅಂಗಡಿ ಬರೋದಕ್ಕೆ ಏನು ಮಾಡಿಲ್ಲ ಅಂತ ಕೇಳಿದ್ರೆ ಆಗ ನೆನಪು ಬರ್ತದೆ ಅವನಿಗೆ. ಊಟಕ್ಕೆ ಕೂತಾಗ ಒಂದು ನಾಯಿ ಬಂದಿದ್ರಿ, ಅದ ರೊಟ್ಟಿ ಹಾಕಿ ಅಂತ ನೆನಪು ಬರ್ತದೆ. ಜೀವನದಲ್ಲಿ ಅವ ಊಟಕ್ಕೆ ಹೋಗಿದ್ದ, ಅದ ರೊಟ್ಟಿ ನಾಯಿ ಹಾಕಿದ, ಅಷ್ಟೇ ಪುಣ್ಯದ ಕೆಲಸ ಇತ್ತು. ಅವ ಏನ್ ಮಾಡ್ತಾನೆ ಅಂತಂದ್ರೆ, ಇವ್ರಿಗೆ ನಾ ಏನು ಮಾಡಿಲ್ಲ, ಬರುವಾಗ ದಾರ ಊಟಕ್ಕೆ ಕೂತಿದ್ದ ಒಂದು ಅರ್ಧ ನಾಯಿ ರೊಟ್ಟಿ ಹಾಕಿನ ಅಷ್ಟೇ ಅಂತಾರೆ. ಹೌದಾ? ಅದೇ ಸಾಕು ಅಂತ, ನೀವು ಮಾಡಿದ ಪುಣ್ಯ ಅದೇ ಸಾಕು ಅಂತ ಒಂದು ಪೇಪರ್ ಕೊಡ್ತಾನೆ. ಪೇಪರ್ದಲ್ಲಿ ನಾಯಿಗೆ ಅರ್ಧ ರೊಟ್ಟಿ ಹಾಕಿದ್ದೀನಿ ಅಂತ ಬರೆಯುತ್ತಾನೆ. ನಾನು ಬರೆಯಕ್ ಬರಲಿಲ್ಲ, ಸೌಕಾರ ಬರೀತಾನೆ. ನಾಯಿಗೆ ಅರ್ಧ ರೊಟ್ಟಿ ಹಾಕಿನಂತ ಒಂದು ಚೀಟಿ ಮೇಲೆ ಬರೆದು ತಕ್ಕಡಿ ಇರ್ತಲ್ಲ, ತಕ್ಕಡಿ ಒಳಗ ಒಂದು ಬುಟ್ಟಿ ಒಳಗೆ ಪೇಪರ್ ಇಡ್ತಾನೆ. ಏನು, ಒಂದ್ ಬುಟ್ಟಿ ಒಳಗೆ ಒಂದು ಪೇಪರ್ ಇಡ್ತಾನೆ. ಈ ಪೇಪರ್ ಗಾಳಿ ಬಿಟ್ಟು ಊದಿದ್ರೆ ಹಾಳು ಹೋಗುವಂತ ಪೇಪರ್, ನಾಯಿಗೆ ಅರ್ಧ ರೊಟ್ಟಿ ಹಾಕಿದ್ರಂತ ಬರೆದಿದ್ದ ಪೇಪರ್ ಬುಟ್ಟಿ ಒಳಗೆ ಇಟ್ಟಾಗ ಒಂದು ಕಡೆ ಏನ್ ಮಾಡ್ತಾನೆ, ಬುಟ್ಟಿ ಒಳಗ ಮನೆಯಾಗಿರ್ತಕ್ಕ ನಾವು ದುಕಾನ್ದಾಗಿರ್ತಕ್ಕಂಥ ವಸ್ತುಗಳೆಲ್ಲ, ಒಡವೆ ವಸ್ತು, ಬಂಗಾರ, ಬೆಳ್ಳಿ ಹಾಕೊಂಡು ಹೋಗ್ತಾನೆ. ಒಟ್ಟ ತಗಡಿದ ಮೇಲೆ ಹೇಳಂಗಿಲ್ಲ, ತಗಡಿನ ಮೇಲೆ ಹೇಳಂಗಿ, ಪೇಪರ್ ಇಟ್ಟಿರುವಂತ ತಗಡಿನ ಮೇಲೆ ಹೇಳಂಗಿಲ್ಲ, ಅಕ್ಷರ ಆಗ್ತದ. ಎಂತ ಪುಣ್ಯ, ಅರ್ಧ ರೊಟ್ಟಿ ಹಾಕಿ ನಾಯಿಗೆ
ವಿಚಾರ ಮಾಡಿ ಅಂಗಡಿ ನನ್ನ ಅಂಗಡಿ ಸಾಮಾನೆಲ್ಲ ತಗೊಂಡು ಹೇಳುದಿಲ್ಲ, ಬೇರೆ ಅಂಗಡಿಯಿಂದ ತರಕ್ ಹೋಗ್ತಾನ. ಬೇರೆ ಅಂಗಡಿ ತರಕ್ ಹೋದಾಗ ಒಂದು ವಿಚಾರ ಮಾಡ್ತಾನ್ರಿ, ಇಷ್ಟು ನನ್ನ ನಾಯಿಗೆ ರೊಟ್ಟಿ ಹಾಕಿದಂತ ಇಷ್ಟು ಪುಣ್ಯ ಅದ, ಇಷ್ಟು ಫಲ ಇದೆಯಲ್ಲ, ಈ ಪುಣ್ಯವನ್ನು ನಾವು ಮಾಡ್ಕೋಬಾರ್ದು ಅಂತ. ನಾವು ಪುಣ್ಯ ಮಾಡ್ಕೋಬಾರ್ದು, ಸೌಕರ್ಯ ಏನ್ ಬೇರೆ ಅಂಗಡಿ ಹೋಗೋದ್ ಬೇಡ, ನನ್ನ ಪುಣ್ಯ ನನ್ನ ಹತ್ತಿರಲಿ ಅಂತ ಚೀಟಿ ತಗೊಂಡು ಕಿಶದ ಇಟ್ಕೊಂಡು ವಾಪಸ್ ಬರೋದು ಶುರು ಮಾಡ್ತಾನೆ. ವಾಪಸ್ ಊರಿಗೆ ಬರೋ ಸಂದರ್ಭದಲ್ಲಿ ಹೆಣ್ಣು ಕೇಳಿದಾಗ ಏನಾದ್ರು ತರ್ಬೇಕಂತೇಳಿ, ಏನಾದ್ರು ತರ್ಬೇಕಂತ ಹೇಳಿದಾಗ ಹೆಣ್ಣು ತಂದಿರಲ್ಲ, ಹಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಅದೇ ರೊಟ್ಟಿ ಕಟ್ಟಿದ್ರು ಪವಾಡ ಇರ್ತಾವಲ್ಲ, ಬುತ್ತಿ ಕಟ್ಟಿದ್ರು ಪವಾಡ ವಸ್ತ್ರ, ಆ ವಸ್ತ್ರದಲ್ಲಿ 3 ಕಲ್ಲು ಕೊಡ್ತಾರೆ. ಇಂಥ 3 ಕಲ್ಲನ್ನು ತೆಗೆದುಕೊಂಡು ಅದ ಅರವಿ ಕಟ್ಟ ಕಂದು ಕಟ್ಟಿ ಕೈ ಚೀಲ ಇಟ್ಕೊಂಡು ಹೋಗ್ತಾನೆ. ಹೋಗಿ ನನ್ನ ಗಂಡ ಏನಾದ್ರು ತರ್ತಾನೆ, ಏನಾದ್ರು ತರ್ತಾನೆ, ದಾರಿ ಮುಟ್ಕೊಂಡು ನಿಂತಿರ್ತಾಳೆ. ಹಾದಿ ನೋಡ್ಕೊಂಡು ಅಕ್ಕಿ ನಿಂತಿದ್ದಾಳ, ಗಂಡ ಕಿಶಿ ತನ್ನ ಕೈಯಾಗಿ ಕೊಟ್ಟು ಈಕಿ ಕಾಯಿ ಕಾಲಿಗೆ ನೀರು ಕೊಟ್ಟು ಊಟಕ್ಕೆ ಹಸಿರ್ತಾಳ, ಊಟಕ್ಕೆ ಹಾಕ್ತಾಳ, ಮ್ಯಾಗ ಊಟಕ್ಕೆ ಹಾಕಿ ಊಟಕ್ಕೆ ಕೊಡ್ತಾಳ. ಊಟಕ್ಕೆ ಹೋಗಿ ಈಕಿ ವಜ್ಜಾರ ಇರ್ತಾಳ, ವಜ್ಜಿತ್ತಲ್ಲ, ಭಾರ ಇತ್ತು, ಏನಾರ ತಂದಿರಬೇಕು ಅಂತ ಗಂಡ ತೆಗೆದು ನೋಡ್ತಾಳ, ಅರಿವಿ ಬಿಡಿಸೋಣ ಆಶ್ಚರ್ಯ ಆಗ್ತದ. ಏನು ಕಲ್ಲಿನ ಗುಂಡ ಅಂತಂದಿರಲ್ಲ 3, ಅವೆಲ್ಲ ಬಂಗಾರ ನಾಯಿ ಅದ ರೊಟ್ಟಿ ಕೊಟ್ಟಿರ್ತಕ್ಕಂಥದ್ದನ್ನ ಬಂಗಾರದ ಗುಂಡಗಳನ್ನಾಗಿರ್ತದಂದ್ರೆ ಇವತ್ತು ಜೀವನವನ್ನ ಪರಮಾತ್ಮನಿಗಾಗಿ, ಗುರುವಿನಗಾಗಿ, ದಾಸನಿಗಾಗಿ ನಾವು ಮೀಸಲಾಗಿಟ್ರೆ ಒಂದಿಷ್ಟು ಬರ್ತಕ್ಕಂಥ ಜನರಿಗೆ ದಾಸೋಹ, ಅನ್ನದಾಸೋಹ, ಜ್ಞಾನ ದಾಸೋಹ, ವಸ್ತ್ರ ದಾಸೋಹ, ವಿದ್ಯಾ ಜ್ಞಾನ ದಾಸೋಹ ಎಲ್ಲವನ್ನ ಮಾಡ್ತಾ ಇದ್ರೆ ಅರ್ಧ ರೊಟ್ಟಿಗೆ ಜೀವನ ಪುಣ್ಯ ಆಯ್ತು, ಬಂಗಾರ ಆಯ್ತು. ಇಡೀ ನಾವು 10 ರೊಟ್ಟಿ ಮಾಡ್ಕೊಂಡ್ಬಂದ್ರೆ, 20 ರೊಟ್ಟಿ ಮಾಡ್ಕೊಂಡ್ಬಂದ್ರೆ ನಮ್ಮ ಜೀವನ ಎಷ್ಟು ಬಂಗಾರ ಆಗಿರಬಾರ್ದು ಅಂತ ಒಂದು